ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ, ದಿನಾಂಕ 3 ಜನವರಿ 2026. ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ, ಬೇರೆಯವರಿಗೆ ಈಶ್ವರೀಯ ಶಕ್ತಿಗಳನ್ನ, ಗುಣಗಳನ್ನ ದಾನ ಮಾಡಬೇಕು ಅಂತಂದ್ರೆ ನಿಮ್ಮಲ್ಲಿ ಅದು ಜಮಾ ಇರಬೇಕಾಗ್ತದೆ. ಜಮಾ ಯಾವಾಗಿರ್ತದೆ? ನಮ್ಮ ಪ್ರತಿದಿನದ ಏನು ಖರ್ಚಿರತ್ತೆ, ನಮ್ಮ ವೈಯಕ್ತಿಕ, ನಮ್ಮ ಸಂಬಂಧಪಟ್ಟಂತ ಆತ್ಮಗಳು, ಪಂಚತತ್ವಗಳಿಂದ ನಾವು ತೆಗೆದುಕೊಂಡಿರುವಂತಹ ಸಾಲ, ನಮ್ಮ ಹಳೆ ಜನ್ಮದ ಲೆಕ್ಕಾಚಾರ, ಇದೆಲ್ಲ ಕ್ಲಿಯರ್ ಆಗಬೇಕು. ಅಷ್ಟು ನಾನು ಸಂಪಾದನೆ ಮಾಡಬೇಕು. ಆನಂತರ ಉಳಿದಿರೋದನ್ನು ನಾನೇನ್ ಮಾಡ್ಬೋದು? ಜಮಾ ಮಾಡ್ಬೋದು. ಅಷ್ಟು ಜಮಾ ಇದ್ದರೆ ಮಾತ್ರ ಬೇರೆಯವರಿಗೆ ನೀವು ದೇವತಾ ರೂಪದಲ್ಲಿ ದಾನ ಮಾಡಲಿಕ್ಕೆ ಸಾಧ್ಯವಿದೆ ಅಲ್ವಾ? ಅವಾಗ ಮಾತ್ರ ನೀವು ಏನಾಗ್ಬೋದು? ವಿಶ್ವ ಕಲ್ಯಾಣಕಾರಿಗಳು ಆಗಲಿಕ್ಕೆ ಸಾಧ್ಯ ಇದೆ, ನಿಶ್ಚಿಂತ ಚಕ್ರವರ್ತಿಗಳಾಗಲಿಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಜಮಾದ ಖಾತೆಯನ್ನು ವೃದ್ಧಿ ಮಾಡೋದು ಹೇಗೆ? ಹೇಗೆ ವೃದ್ಧಿ ಮಾಡೋದು? ನೆನಪಿನ ಮುಖಾಂತರ, ಕೊಡೋದ್ರ ಮುಖಾಂತರ, ನೆನಪಿನ ಮುಖಾಂತರ, ಮತ್ತೆ ದಾನ ಮಾಡೋದ್ರ ಮುಖಾಂತರ. ದಾನ ಯೋಗದ ಮೊದಲು ಜಮಾ ಮಾಡ್ಕೊಳ್ಳೋಣ. ಮೊದಲು ಹಣ ಇದ್ರೆ ತಾನೇ ನಾವು ಬೇರೆಯವ್ರಿಗೆ ದಾನ ಮಾಡ್ಬೋದು. ಹಣ ಸಂಪಾದನೆ ಮಾಡೋದು ಹೇಗೆ, ಹೇಗೆ ಜಮಾ ಮಾಡೋದು ಹೇಳೋದ್ರ ಬಗ್ಗೆ ಏನ್ ಮಾಡೋಣ ತಿಳ್ಕೊಳ್ಳೋಣ. ಓಕೆ, ಇದರಲ್ಲಿ ಬಾಬಾ ಹೇಳ್ತಾರೆ, ಈ ಮೊದಲು ಕೂಡ ನಾನು ನಿಮ್ಗೆ ತಿಳಿಸಿದ್ದೆ, ಈಗ ಮತ್ತೆ ವಾಪಸ್ ಅದೇ ವಿಷಯವನ್ನು ತಿಳಿಸ್ತಾ ಇದ್ದೇನೆ. ಆತ್ಮದಲ್ಲಿ 3 ವೆರೈಟಿಯಲ್ಲಿ ಜಮಾ ಆಗ್ತದಂತೆ ಈಶ್ವರೀಯ ಖಾತೆ. ಯಾವ ಖಾತೆ? ಈಶ್ವರೀಯ ಖಾತೆ. ಖಾತೆ ಆತ್ಮದಲ್ಲಿ 3 ರೀತಿಯಲ್ಲಿ ಜಮಾ ಆಗ್ತದೆ. ಮೊದಲನೇದು, एक है अपने पुरुषार्थ प्रमाण जमा करना, वह एक खाता है. ಒಂದನೇದು ಪುರುಷಾರ್ಥದ ಪ್ರಮಾಣದಲ್ಲಿ ಜಮಾ ಮಾಡೋದು. ಹೇಗೆ ಪುರುಷಾರ್ಥದ ಪ್ರಮಾಣ ಜಮಾ ಮಾಡೋದು ಹೇಗೆ? ನೀವು ಆತ್ಮ ಅಂತ ತಿಳಿದುಕೊಂಡು ಆತ್ಮನಿಗೋಸ್ಕರ ಕೂತ್ಕೊಳ್ಬೇಕು. ನೀವು ಯಾವ್ದಕ್ಕೋಸ್ಕರ? ಆತ್ಮನಿಗೋಸ್ಕರ. ಪುರುಷ ಅರ್ಥ, ಶರೀರಕ್ಕೋಸ್ಕರ ಕೂತ್ಕೊಳ್ಳುವಂಗಿಲ್ಲ. ಯಾರತ್ರ ಸಾಲ ತಗೊಂಡಿರ್ತೀರಾ, ಸಾಲ ಕ್ಲಿಯರ್ ಮಾಡ್ಕೊಡಿ ಅಂತ ಕೇಳುವಂಗಿಲ್ಲ. ಬಿಲ್ಡಿಂಗ್ ಬೇಕು ಅಂತ ಕೇಳುವಂಗಿಲ್ಲ. ತನು, ಧನ, ಜನ, ಇದಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಬರಬಾರದು. ಪುರುಷ ಅರ್ಥ. ಪುರುಷ ಯಾರಿಲ್ಲಿ? ಆತ್ಮ. ಓಕೆ, ಆತ್ಮನಿಗೋಸ್ಕರ, ಆತ್ಮನ ಸ್ವಚ್ಛತೆಗೋಸ್ಕರ, ಆತ್ಮನ ಪವಿತ್ರತೆಗೋಸ್ಕರ, ಆತ್ಮನ ಉದ್ಧಾರಕ್ಕೋಸ್ಕರ, ಆತ್ಮವನ್ನು ಸುಂದರ ಮಾಡುವುದಕ್ಕೋಸ್ಕರ ನೀವೇನ್ ಮಾಡಬೇಕು? ಕೂತ್ಕೊಳ್ಬೇಕು. ಕೂತ್ಕೊಳ್ಬೇಕು ಅಂತಂದ್ರೆ ಏನು? ಆತ್ಮ ತನ್ನ ಮನಸ್ಸನ್ನ ಆ ರೀತಿಯಲ್ಲಿ ಸಂಕಲ್ಪದಲ್ಲಿ ಸ್ಥಿತ ಮಾಡಿ ಮನಬುದ್ಧಿಯನ್ನು ಯಾರ ಕೈಲಿ ಕೊಡ್ಬೇಕು? ಪರಮಾತ್ಮನ ಕೈಗೆ ಕೊಟ್ಬೇಕು. ಓಕೆ, ಅವಾಗ ಏನಾಗ್ತದೆ? ಬಾಬಾ ಆತ್ಮವನ್ನ, ಮನಬುದ್ಧಿ ಸಂಸ್ಕಾರವನ್ನ ಕ್ಲೀನ್ ಮಾಡ್ತಾರೆ. ಯಾವ್ದ್ರಿಂದ? ಸಪ್ತ ಗುಣಗಳಿಂದ, ಶಕ್ತಿಗಳಿಂದ, ವಿಶೇಷತೆಗಳಿಂದ ಕ್ಲೀನ್ ಮಾಡ್ತಾರೆ. ಓಕೆ, ಕ್ಲೀನ್ ಆಗ್ತಾ ಆಗ್ತಾ ಹೋದಾಗ ಆತ್ಮದ ಅಕೌಂಟ್ ಅಲ್ಲಿ ಏನಾಗ್ತಾ ಹೋಗ್ತದೆ? ಜಮಾ ಆಗ್ತಾ ಹೋಗ್ತದೆ. ಅವಾಗ ನಿಮ್ಗೆ ಏನಾಗ್ತದೆ? ಸ್ಥಿತಿ ಹೇಳುದು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರ್ತದೆ. ಅವಾಗ ನಿಮ್ಗೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗೆ ನಿಮ್ಮ ಶರೀರ ಇದೆಯಲ್ವಾ, ಬೆಳಿಗ್ಗೆ ಇದ್ದಾಗ ಶರೀರ ಹೇಗಿರ್ತದೆ? ಮಲಿನ ಆಗಿರ್ತದೆ ಅಲ್ವಾ? ಅದೇ ಶರೀರೂಪಿ ಸಾಧನವನ್ನ ನಿಮ್ಮಮ್ಮ ಬಾತ್ರೂಮಿಗೆ ತೆಗೆದುಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿಸಿದ್ರೆ ಏನಾಗ್ತದೆ? ಹಗುರತೆ ಅನುಭವ ಯಾರಿಗಾಗ್ತದೆ? ಆತ್ಮನಿಗೆ ಆಗ್ತದೆ ತಾನೆ. ಹಾಗೆ ನಿಮಗೆ ಈಶ್ವರಾನುಭೂತಿ, ಈಶ್ವರೀಯ ಶಕ್ತಿಯ ಅನುಭವ ಆಗ್ತಾ ಇರಬೇಕು. ಶಾಂತಿ,
ಡೀಪ್ ಸೈಲೆನ್ಸ್, ಡೆಡ್ ಸೈಲೆನ್ಸ್, ಸ್ವೀಟ್ ಸೈಲೆನ್ಸ್, ಶಾಂತಿ, ಸುಖ, ಶಕ್ತಿಯ ಅನುಭವ ನಿಮ್ಗಾಗ. ಇಲ್ಲಿ ಏನಾಗಿದೆ, ನೀವು ಬಾಬಾ ಇಬ್ರೆ. ಸರಿ, ನೆಕ್ಸ್ಟ್ ಅಮ್ಮ ನಿಮಗೆ ಊಟ ತಿಂಡಿ ಕೊಡಿಸ್ತಾರೆ. ಆವಾಗ್ಲೂ ಕೂಡ ಶರೀರಕ್ಕೆ ಬೇಕಾಗಿರುವಂತ ಶಕ್ತಿ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಸಣ್ಣ ಮಗುಗೆ ಅಮ್ಮ ಹಾಲು ಕುಡಿಸ್ಬೋದು, ತನ್ನ ಎದೆಯ ಹಾಲನ್ನ, ಅಥವಾ ಹಾರ್ಲಿಕ್ಸ್ ಕೊಡಿಸ್ಬೋದು, ಕಾಂಪ್ಲಾನ್ ಕುಡಿಸ್ಬೋದು, ಗಂಜಿ ಕುಡಿಸ್ಬೋದು, ದೋಸೆ ತಿನ್ನಿಸ್ಬೋದು ಅಲ್ವಾ? ಆವಾಗ್ಲೂ ಕೂಡ ಏನಾಗ್ತದೆ, ಆತ್ಮದ ಶಕ್ತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತೆ ತಾನೆ. ಇನ್ನು ಕೆಲವೊಂದ್ಸಲ ಅಮ್ಮ ಏನ್ ಮಾಡ್ಬೋದು, ನಿಮ್ಗೆ ಕೊಟ್ಬಿಟ್ಟು ನಿಮ್ಮ ಸ್ನೇಹಿತರಿಗೆ ಕೊಡು ಅಂತ ಬಿಟ್ಟು ಸ್ವಲ್ಪ ಊಟ ತಿಂಡಿ ಜಾಸ್ತಿ ಕೊಟ್ಟು ಕಳಿಸ್ಬೋದು. ನೀವು ಸ್ಕೂಲಲ್ಲಿ ಹೋದಾಗ ನಿಮ್ಮ ಸಹೋದ್ಯೋಗಿಗಳಿಗೂ ಕೂಡ ಅದು ಕೊಡಲಿಕ್ಕೆ ಸಾಧ್ಯವಾಗತ್ತೆ. ಅಂದ್ರೆ ಆತ್ಮೀಯರೇ, ಇಲ್ಲಿ ಪುರುಷಾರ್ಥ ಅಂತಂದ್ರೆ ನಾನು ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ಬಾಬಾನನ್ನ ನೆನಪು ಮಾಡ್ತೀನಲ್ಲ, ಆವಾಗ ನನಗೆ ಅನುಭವ ಆಗತ್ತಲ್ಲ. ಯಾವ ಅನುಭವ? ಆತ್ಮಿಕ ಸಂಪಾದನೆ ಅನುಭವ. ಇವ್ ನಾನು ಸೆಂಟರಿಗೆ ಹೋಗಿದ್ನಪ್ಪ, ನ್ಯೂ ಇಯರಿಗೆ ಹೋಗಿದ್ದೆ, ಅಕ್ಕೋ ನನಗೆ ಕೇಕ್ ಕೊಟ್ಬಿಟ್ರು, ವಾಪಸ್ ಬರ್ಬೇಕಾದ್ರೆ ಮನೆ ಕರ್ಕೊಂಡ್ ಬಂದ್ ಮನೆ ಹೋಗ್ಬೇಕಾದ್ರು ತುಂಬಾ ಕಟ್ಬಿಟ್ಟು ಕೊಟ್ಬಿಟ್ಟಿದ್ದಾನೆ. ಯಾವ್ದನ್ನ? ಪೂಜನವನ್ನ. ನಿನ್ನೆ ನ್ಯೂ ಇಯರಿಗೆ ನಾನು ಹೋಗದಿದ್ರು ಕೂಡ ಅಕ್ಕೋ ನನಗೆ ಏನ್ ಕೊಟ್ಟಿದ್ದಾರೆ? ಕೇಕ್ ಕೊಟ್ಟಿದ್ದಾರೆ, ತುಂಬಾ ಪ್ರೀತಿಯಿಂದ. ಇದು ಪುರುಷಾರ್ಥ ಹೌದು ಅಲ್ವೋ? ಅಲ್ಲ. ಅಲ್ಲ. ಯಾಕೆ? ಹ? ಶರೀರದ ಊಟ ಇದು ನಾಲಿಗೆಗೆ ಸಿಕ್ಕಿದೆ, ಶರೀರಕ್ಕೆ ಸಿಕ್ಕಿದೆ ಹೊರತು ಇದಕ್ಕೆ ಆತ್ಮಕ್ಕೆ ಏನ್ ಬೇಕೋ ಅದು ಸಿಕ್ಕಿಲ್ಲ. 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 ಪುರುಷಾರ್ಥದಲ್ಲಿ ನೀವು ಮತ್ತು ಬಾಬಾ ಇಬ್ಬರೇ ಇದ್ದೀರಿ. ಆವಾಗ ಆತ್ಮದಲ್ಲಿ ಬದಲಾವಣೆ ಆಗಿದೆ. ಯಾವ ರೀತಿ? ಒಂದು 63 ಜನ್ಮದ ವಿಕರ್ಮದ ಪರ್ಸೆಂಟೇಜ್ ಕಡಿಮೆ ಆಗಿರಬಹುದು, ಸಾಲ ಕ್ಲಿಯರ್ ಆಗಿರಬಹುದು, ಹೊಸ ಹೊಸ ಯೋಗಿಕ ಸ್ಥಿತಿಯ ಅನುಭವ ನಿಮಗೆ ಆಗಿರಬಹುದು. ಓಕೆ, ಆವಾಗ್ಲೂ ಕೂಡ ಏನಾಗತ್ತೆ, ಬಾಬಾ ಹೇಳ್ತಾರೆ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗತ್ತೆ. ಇದು ಮೊದಲನೇ ವಿಧಾನ. ಮೊದಲನೇ ವಿಧಾನ ಅರ್ಥ ಆಯ್ತಾ? ಇದ್ರಲ್ಲಿ ಯಾರ್ಯಾರಿದ್ದಾರೆ? ನಾನು ಬಾಬಾ. ನಾನು ಬಾಬಾ ಇಬ್ರೆ. ಬ್ರಹ್ಮ ಬಾಬಾ ಒಬ್ರು ಇರ್ಬೋದು ಅಷ್ಟೇ. ಅಷ್ಟೇ ಬಿಟ್ಟರೆ ಅಲ್ಲಿ ಮೂರನೇವ್ರು ಯಾರಿಗೂ ಕೂಡ ಏನಿಲ್ಲ, ಅವಕಾಶ ಇಲ್ಲ. 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 ಸ್ವಪರಿವರ್ತನೆ ಅಷ್ಟೇ ಆಗ್ತಾ ಇದೆ. ಓಕೆ, ಎರಡನೇದು ದುಸ್ರಾ ಖಾತಾ ಹೇ ದುವಾವೋ ಕಾ ಖಾತಾ. ಎರಡನೇ ಖಾತೆ ಯಾವುದು? ಆಶೀರ್ವಾದ. ಆಶೀರ್ವಾದದ ಖಾತೆ. ಯಾವಾಗ ಸಿಗ್ತದೆ? ಇದು ಯಾವಾಗ ಸಿಗ್ತದೆ? ಆತ್ಮದ ಪರಿಚಯನ ಹೊಸಬ್ರಿಗೆ ಕೊಟ್ಟಾಗ. ನೀವ್ ಯಾವಾಗ ಕರ್ಮ ಕ್ಷೇತ್ರಕ್ಕೆ ಇಳಿತೀರಲ್ಲ, ಹ್ಮ್. ಪ್ರತಿದಿನ ನಾನು ಯೋಗ ಮಾಡ್ತಾ ಕೂತ್ಕೊಳ್ಲಿಕ್ಕೆ ಆಗೋದಿಲ್ವಲ್ಲ. ಕರ್ಮ ಕ್ಷೇತ್ರಕ್ಕೆ ಬರಬೇಕೋ ಬೇಡವೋ? ಬರ್ಬೇಕು. ಶರೀರದ ನಿರ್ವಹಣೆ ಮಾಡಬೇಕು, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಅಡಿಗೆ ಮಾಡ್ಬೇಕು, ಹೌದಲ್ವೋ? ಸರಿ, ಹ್ಮ್. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಇರ್ತೇನೋ ಅಥವಾ ನನ್ನ ಸಂಬಂಧ ಸಂಪರ್ಕದಲ್ಲಿ ಬೇರೆ ಆತ್ಮಗಳು ಕೂಡ ಬರ್ತಾರೋ? ಬರ್ತಾರೆ. ಬರ್ತಾರೆ. ಓಕೆ, ನೀವು ತಿಂಡಿ ತಿಂತಾ ಇರ್ತೀರಾ, ಯಾರೊಬ್ರು ಪಕ್ಕದ ಮನೆಯವ್ರು ಬರ್ತಾರೆ, ಅವಾಗ ನೀವೇನ್ ಮಾಡ್ತೀರಿ? ಅವ್ರಿಗೂ ಕೊಡ್ತೀವಿ. ಅವರಿಗೂ ತಿಂಡಿ ಬನ್ನಿ ತಿನ್ನಿ ಅಂತ. ಅಲ್ವಾ? ಹ್ಮ್. ಅಂದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ಯಾವ್ಯಾವ ಆತ್ಮಗಳ ಜೊತೆಗೆ, ಪಂಚತತ್ವಗಳ ಜೊತೆಗೆ, ಪ್ರಕೃತಿಯ ಜೊತೆಗೆ ನೀವು ಪಾತ್ರವನ್ನ ಮಾಡಿದಿರೋ ಅಲ್ಲೆಲ್ಲೂ ವಿಕಾರದ ಭಾವ ಬರಕೂಡದು. ಶಾಂತಿಯಿಂದ ವ್ಯವಹಾರ ಮಾಡಬೇಕು, ಪ್ರೀತಿಯಿಂದ ವ್ಯವಹಾರ ಮಾಡಬೇಕು, ಪ್ರತಿಯೊಬ್ಬರಿಗೂ ಗೌರವವನ್ನ, ಪ್ರೀತಿಯನ್ನ, ಸ್ನೇಹವನ್ನ ಕೊಡಬೇಕು. ಸಮಯದ ಅನುಸಾರ ನಿಮ್ಮ ಶಕ್ತಿಯ ಅನುಸಾರ ಎಷ್ಟು ಸಾಧ್ಯ ಆಗತ್ತೋ ಅವರಿಗೆ ಏನು ಕೊಡಬೇಕು? ಸಹಯೋಗವನ್ನ, ಜೊತೆಯನ್ನ ಕೊಡ್ಬೇಕು. ಕೊಡಬೇಕು. ಆವಾಗ ಅವರು ನಿಮ್ಗೆ ಆಶೀರ್ವಾದ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಕೊಡ್ತಾರೆ. ಆಶೀರ್ವಾದ ಅಂದ್ರೆ ನಿಮ್ಮ ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಕೊಡ್ತಾರ? ಇಲ್ಲ. ಇಲ್ಲ. ಅಥವಾ ನೀವು ಅವ್ರಿಗೆ ನಮಸ್ಕಾರ ಮಾಡ್ಬೇಕಾ? ಇಲ್ಲ. ಅಥವಾ ನಿಮ್ಗೆ ಏನಾದ್ರು ಉಡುಗೊರೆ ಕೊಡ್ತಾರಾ? ಇಲ್ಲ. ಇಲ್ಲ. ತಿಂಡಿ ಕೊಡ್ತಾರಾ? ಇಲ್ಲ. 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 ಅಂದ್ರೆ ಆಶೀರ್ವಾದ ಸಿಗಬೇಕು ಅಂತಂದ್ರೆ ನಿಮ್ಮ ಮತ್ತು ಅವ್ರ ಜೊತೆಗೆ ಹೊಸ ಲೆಕ್ಕಾಚಾರಗಳು ಆರಂಭ ಆಗಬಾರ್ದು. ಆಗ್ಬಾರ್ದು. ಹೊಸ ಲೆಕ್ಕಾಚಾರಗಳ ಆರಂಭ ಆಗ್ಬಾರ್ದು. ಓಕೆ, ನೀವೆಲ್ಲೂ ಕರ್ಮ ಕ್ಷೇತ್ರಕ್ಕೆ ಹೋಗಿದಾರ, ಗುರು ಅಂತ ಸಿಟ್ ಮಾಡ್ಬಿಡೋದು. ಅವಾಗ ಏನಾಗ್ತದೆ? ಆಶೀರ್ವಾದ ಆಯ್ತು, ಶಾಪ ಸಿಕ್ತು. ಶಾಪ ಸಿಕ್ತು. ಸಿಕ್ತು ತಾನೆ?
ಯಾರೊಬ್ರು ಬಾಬನ ಮನೆಗೆ ಹೋಗೋರು ಇರ್ತಾರೆ, ಹೋಗ್ಬಿಟ್ಟು ನೀವು ಮಾತಾಡ್ಕೊಳ್ತ ಕೂತ್ಕೊಳ್ಬಿಡೋದು. ಅವಾಗ ಅವ್ರಿಗೆ ಸಿಟ್ಟು ಬರ್ತದೋ ಬರಲ್ವೋ? ಬರುತ್ತೆ. ಬರ್ತದ ತಾನೆ. ಯಾರೊಬ್ರು ಇನ್ನೂ ಒಳ್ಳೇದಕ್ಕಿಂತ ನಿಮ್ಗೆ ಆಶೀರ್ವಾದ ತಗೊಳ್ಬೇಕು ಅಂತಂದ್ರೆ ಪಕ್ಕದ ಮನೆಯವರು ಚೆನ್ನಾಗಿ ಸೀರಿಯಲ್ ನೋಡ್ತಾ ಇರ್ತಾರೆ. ಏನ್ ನೋಡ್ತಾ ಇರ್ತಾರೆ? ಸೀರಿಯಲ್ ನೋಡ್ತಿರ್ತಾರೆ. ತುಂಬಾ ಇಷ್ಟ ಅವರಿಗೆ. ಯಾರಿಗೆ? ಪಕ್ಕದ ಸೀರಿಯಲ್ ಪಕ್ಕದ ಮನೆಯವ್ರಿಗೆ. ಆ ಟೈಮಲ್ಲಿ ಹೋಗ್ಬಿಟ್ಟು ನೀವು ಕುತ್ಕೊಂಡು ಅವ್ರಿಗೆ ಈಶ್ವರ ಜ್ಞಾನ ಹೇಳೋದು. ಯಾವಾಗ? ಒಳಗಡೆನೆ ಬೈಕತ್ತಾರೆ. ಅವರು ಸೀರಿಯಲ್ ನೋಡ್ಬೇಕಾದ್ರೆ ನೀವು ಹೋಗ್ಬಿಟ್ಟು ಈಶ್ವರ ಜ್ಞಾನವನ್ನು ಹೇಳಿದಾಗ ಅವ್ರು ನಿಮ್ಗೆ ಆಶೀರ್ವಾದ ಕೊಡ್ತಾರೋ ಶಾಪ ಕೊಡ್ತಾರೋ? ಶಾಪ ಕೊಡ್ತಾರೆ, ಏನಿಕ್ ಬಂದ್ರು ಅಂತ. ಯಾಕೆ? ನೀವು ಒಳ್ಳೆ ಕೆಲಸ ತಾನೇ ಮಾಡಿದ್ದೀರಿ. ಆ ಸಮಯ ಸರಿ ಇಲ್ಲ. ಸಮಯ, ಸಂದರ್ಭ, ವಾತಾವರಣ ಅದನ್ನ ನೋಡ್ಬಿಟ್ಟು ನಾವು ಈಶ್ವರ ಜ್ಞಾನವನ್ನ ಕೊಡ್ಬೇಕಲ್ವಾ? ಅದಕ್ಕಾಗಿ ನಾನು ಮಾಡುವಂತ ಪ್ರತಿಯೊಂದು ಕರ್ಮದಲ್ಲಿ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ಸರಿ, ಯಾವುದೋ ಒಂದು ಫಂಕ್ಷನ್ ಇದೆ, ಸರಿನಾ? ಫಂಕ್ಷನ್ಗೆ ಎಲ್ಲರೂ ಕೂಡ ಬಂದಿದ್ದಾರೆ, ನೀವು ಕೂಡ ಏನ್ ಮಾಡಿದಿರಿ? ಹೋಗಿದ್ದೀರಿ, ಲೌಕಿಕ ಕಾರ್ಯಕ್ರಮ, ಸರಿನಾ? ಓಕೆ, ಎಲ್ಲರಿಗೂ ಅವ್ರ ಮನೇಲಿ ತಿಂಡಿನೋ ಊಟನೇನೋ ಕೊಡ್ತಾ ಇದ್ದಾರೆ. ಅವಾಗ ನಾನ್ ತಿನ್ನೋದಿಲ್ಲಪ್ಪ, ನೀವೆಲ್ಲ ವಿಕಾರಿಗಳು, ನೀವು ಶೂದ್ರರು, ನೀವು ಮಾಡಿರುವಂತ ನಾನು ಊಟ ತಿನ್ನೋದಿಲ್ಲ, ನಮ್ ಕೈಯಲ್ಲಿ ಮಾಡಿದ ಮಾತ್ರ ನಾನ್ ತಿಂತೇನೆ ಅಂತ ಹೇಳೋದು. ಅವಾಗ ಅವ್ರು ಚೆನ್ನಾಗಿ ಆಶೀರ್ವಾದ ಕೊಡ್ತಾರೋ ಕೊಡಲ್ವೋ? ಆ ಅವಾಗ ಆಶೀರ್ವಾದ ಸಿಗ್ತದೋ ಶಾಪ ಸಿಗ್ತದೋ? ಶಾಪ ಸಿಗ್ತದೆ. ಅದಕ್ಕೆ ಬಾಬಾ ಹೇಳ್ತಾ ಇರೋದು, ಕರ್ಮ ಮಾಡುವಂತ ಸಮಯದಲ್ಲೂ ಕೂಡ ಜೊತೆಯಲ್ಲಿರುವಂತ ಆತ್ಮಗಳ ಜೊತೆಗೆ ನಿಮ್ಮ ವ್ಯವಹಾರ ಚೆನ್ನಾಗಿ ಇರಬೇಕಾಗ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಬಾಬಾ ನಾವು ಲೌಕಿಕದಲ್ಲಿ ಹೋಗ್ಬಿಟ್ಟು ಬಂದ್ರೆ ಮನಸ್ಸು ಭಾರ ಆಗತ್ತೆ. ಯಾಕೆ ಭಾರ ಆಗತ್ತೆ? ಆಶೀರ್ವಾದದ ಬದಲು ಅವರಿಂದ ನಾವೇನ್ ಮಾಡ್ತೀವಿ? ಶ್ರೀಮತ ನಿಯಮ ಅಂತ ಬಿಟ್ಟು ಶಾಪ ತೆಗೆದುಕೊಂಡು ಬಂದಿರ್ತೀವಿ. ಅಂದ್ರ ಆ ಒಂದು ಕರ್ಮದ ಫಲ ಏನಾಗ್ತದೆ? ಸಾಲವಾಗಿ ಪರಿವರ್ತನೆ ಆಗಿರ್ತದೆ. ಸಾಲ ಆದಾಗ ಮನಸ್ಸು ಭಾರ ಆಗತ್ತೋ ಗುರುವಾಗತ್ತೋ? ಹಾಗೆ ನಿಯಮದ ಅನುಸಾರ ಶ್ರೀಮತದ ಚೌಕಟ್ಟಿನ ಆಧಾರದಲ್ಲಿ ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದ್ರೆ ಏನ್ ಮಾಡ್ಬೇಕು? ಪ್ರೀತಿಯಿಂದ ಮಾಡಬೇಕು. ಓಕೆ, ಸರಿ. ನಿಮ್ಮ ಮನೆಯಲ್ಲಿ ಗಿಡವನ್ನ ಬೆಳೆಸಿರ್ತಾರೆ. ಯಾರು ಯಾರು ನಿಮ್ಮಲ್ಲಿ ಗಿಡ ಬೆಳೆಸಿರ್ತಾರೆ? ಯಾರು? ಹೂವಿನ ಗಿಡವನ್ನ ಬೆಳೆಸಿರ್ತಾರೆ, ತೆಂಗಿನಕಾಯಿ ಮರಗಳು ಇರ್ತವೆ. ಯಾರು ಬೆಳೆಸಿರ್ತಾರೆ? ತಂದೆ ತಾಯಿ. ಅಪ್ಪ ಅಮ್ಮ ಬೆಳೆಸಿ. ಯಾವುದೋ ಒಂದ್ ದಿವ್ಸ ಅವ್ರಿಗೆ ಆರೋಗ್ಯ ಸರಿ ಇರೋದಿಲ್ಲ, ಹೊರಗಡೆಗೆಲ್ಲ ಹೋಗಿರ್ತಾರೆ. ಆ ಸಮಯದಲ್ಲಿ ಅದಕ್ಕೆ ನೀರ್ ಹಾಕಿ ಅಂತ ಹೇಳ್ತಾರೆ. ಯಾವ್ದಕ್ಕೆ? ಗಿಡಗಳಿಗೆ. ಸರಿ, ನೀವು ಬೈಕೊಂಡು ನೀರ್ ಹಾಕೋದು. ಯಾರಿಗ್ ಬೈಯೋದು? ಗಿಡಕ್ಕೆ ಬೈಯೋದು. ಯಾರಿಗೆ ಹೇಳಿದಾರೆ ಅವ್ರಿಗೆ ಬೈಯೋದು. ಯಾಕೆ? ನಮ್ಮ ಅಮ್ಮನಿಗೆ ತಲೆ ಸರಿ ಇಲ್ಲ, ನಾನ್ ಮೊಬೈಲ್ ನೋಡೋದನ್ನ ಬಿಟ್ಬಿಟ್ಟು ನೀರು ಬೇರೆ ಹಾಕ್ಬೇಕಂತೆ, ಹಾಕಿಲ್ಲ ಅಂತಂದ್ರೆ ಬೈತಾರೆ ಅಂತ ಬಿಟ್ಟು ಗಲಾಟೆ ಮಾಡ್ಕೊಂಡು ಮನಸ್ಸನ್ನು ಬೇಜಾರು ಮಾಡ್ಕೊಂಡು ಗುರ್ರ ಮಾಡ್ಕೊಂಡು ಆ ಗಿಡಗಳಿಗೆ ನೀರನ್ನು ಹಾಕಿದ್ರೆ ಗಿಡ ಒಳ್ಳೆ ಆಶೀರ್ವಾದವನ್ನು ನಿಮ್ಗೆ ಕೊಡತ್ತೆ. ಇಲ್ಲ. ಮತ್ತೆ ಏನ್ ಮಾಡ್ತದೆ? ಆಶೀರ್ವಾದ ಕೊಡತ್ತ ಕೊಡಲ್ವಾ? ಕೊಡಲ್ಲ. ಪ್ರಕೃತಿ ಜೊತೆಗೆ ಇನ್ನೂ ಲೆಕ್ಕಾಚಾರಗಳ ಆರಂಭವಾಗ್ತವೆ. ಜಾಸ್ತಿ ಆಗ್ತದೆ. ಕಸ ಗುಡಿಸ್ಬೇಕಾದ್ರೆ ಬೈಕೋಂಡ್ ಕಸ ಗುಡಿಸಿದ್ರೆ, ಅಡಿಗೆ ಮಾಡ್ಬೇಕಾದ್ರೆ ಬೈಕೋಂಡ್ ಅಡಿಗೆ ಮಾಡಿದ್ರೆ, ಸೆಂಟರ್ನಲ್ಲಿ ನಿಮಿತ್ತ ಟೀಚರ್ಗಳು ಏನೋ ಒಂದು ಸೇವೆ ಹೇಳಿದಾಗ ಅವರಿಗೆ ಜಗಳ ಮಾಡ್ತಾ ಮನಸ್ಸಿನಿಂದ, ಬಾಯಿಂದಲ್ಲ, ನಾವು ಸೇವೆಯನ್ನ ಮಾಡಿದಾಗ ಆಶೀರ್ವಾದ ಸಿಗತ್ತೋ ಸಿಗಲ್ವೋ? ಸಿಗೋದಿಲ್ಲ. ಅಂದ್ರೆ ಯಾವುದೇ ಕರ್ಮವನ್ನ ಮಾಡಿದ್ರು ಏನ್ ಮಾಡ್ಬೇಕು? ಖುಷಿಯಿಂದ, ಆಸಕ್ತಿಯಿಂದ, ಸ್ನೇಹದಿಂದ, ಮನಸ್ಪೂರ್ವಕವಾಗಿ, ನಿಸ್ವಾರ್ಥ ಭಾವದಿಂದ, ನಿಮಿತ್ತ ಭಾವದಿಂದ ಮಾಡಿದಾಗ ಆವಾಗ ಪಂಚತತ್ವಗಳ ಸಹಿತ ಮನುಷ್ಯಾತ್ಮರಿಂದ, ಈಶ್ವರೀಯ ಪರಿವಾರದಿಂದ, ಬಾಬ್ ದಾದಾರ್ ಅವರಿಂದ ಏನ್ ಸಿಗ್ತದೆ? ಆಶೀರ್ವಾದ ಸಿಗತ್ತೆ. ಆ ಆಶೀರ್ವಾದದ ಖಾತೆ ಆತ್ಮದ ಅಕೌಂಟ್ ಅಲ್ಲಿ ಏನಾಗ್ತಾ ಹೋಗ್ತದೆ? ಓಕೆ, ನೀವು ಈ ಕರ್ಮವನ್ನು ಮಾಡ್ದೇನೆ ಬರೀ ಜ್ಞಾನವನ್ನ ಹೇಳಿದ್ರೆ ನಿಮ್ಗೇನ್ ಹೇಳ್ತಾರೆ? ಪಂಡಿತರು ಅಲ್ವಾ? ಅರ್ಥ ಆಯ್ತು? ಒಂದು ಕಡೆ ಕುತ್ಕೊಂಡ್ಬಿಟ್ಟು ಪುರುಷಾರ್ಥವನ್ನ ಮಾಡಿ
ನಾನು ಈಶ್ವರಿ ಸುಖದ ಅನುಭವ ಮಾಡೋದು. ಎರಡನೇದು, ಕರ್ಮ ಕ್ಷೇತ್ರದಲ್ಲಿ ಬಂದಾಗ ಯಾರ ಮನಸ್ಸು ಕೂಡ ಏನಾಗಬಾರ್ದು, ನನ್ನ ಮೂಲಕ ನೋವು ಬೇಜಾರು. ಆಗ್ಬಾರ್ದು. ನೋವು ಆಗ್ಬಾರ್ದು. ಹಾಗಂತ ಅವರ ಮನಸ್ಸಿಗೆ ನೋವು ಆಗ್ಬಾರ್ದು ಅಂತ ಅವ್ರ ಜೊತೆ ನಾನು ಫಿಲ್ಮ್ ಥಿಯೇಟರ್ಗೆ ಫಿಲ್ಮ್ ನೋಡ್ಲಿಕ್ಕೆ ಹೋಗೋದಲ್ಲ, ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಾನ್ ವೆಜ್ ತಿನ್ಲಿಕ್ಕೆ ಹೋಗೋದಲ್ಲ. ಶ್ರೀಮತದ ಚೌಕಟ್ಟಿನಲ್ಲಿ ನಾನೇನ್ ಮಾಡ್ಬೇಕಾಗ್ತದೆ, ಸಂಭಾಲನೆ. ಇರಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ಏನ್ ಮಾಡಬೇಕು, ಮಾತಿನಲ್ಲಿ, ಕರ್ಮದಲ್ಲಿ, ಮನಸ್ಸ ವಾಚ ಕರ್ಮಣ ಎಲ್ಲರಲ್ಲೂ ಕೂಡ ಏನಾಗಿರ್ಬೇಕು, ಸ್ವಯಂ ನೀವು ಸಂತುಷ್ಟವಾಗಿರ್ಬೇಕು ಮತ್ತು ನಿಮ್ಮಿಂದ ಬೇರೆಯವರು ಕೂಡ ಏನಾಗಿರ್ಬೇಕು, ಸಂತುಷ್ಟರಾಗಿ. ಸಂತುಷ್ಟರಾಗ್ಬೇಕು. ಯಾವ್ದ್ರಿಂದ, ಮಾತು, ಸಂಬಂಧ, ವಿಚಾರಗಳಿಂದ. ಅಂದ್ರೆ ಆ ಸಮಯದಲ್ಲಿ ನೀವು ಭಗವಂತನನ್ನು ಉಪಯೋಗ ಮಾಡಿ ಭಗವಂತ ಕೊಡುವಂತ ಪ್ರೀತಿಯಿಂದ ನೀವು ಸಂತುಷ್ಟರಾಗಿರ್ಬೇಕು. ಭಗವಂತನ ಶಕ್ತಿ ನಿಮ್ಮ ಮೂಲಕ ಹೊರಗಡೆಗೆ ಹೋಗಿ ಆ ಆತ್ಮಗಳು ಕೂಡ ಏನಾಗಿರ್ಬೇಕು, ಸಂತುಷ್ಟರಾಗಿ. ಸಂತುಷ್ಟರಾಗಿರ್ಬೇಕು. ಆದ್ಮೇಲೆ ಮನೆಗೆ ಬಂದಿರುವಂತ ಜನರನ್ನ ಪ್ರೀತಿಯಿಂದ ಮಾತಾಡಿ ನೀರು ಕೊಟ್ಟರು ಕೂಡ ಅವ್ರು ಖುಷಿಯಾಗಿ ಹೋಗ್ತಾರೆ ಅಲ್ವಾ. ಶ್ರೀಮಂತಿಗೆ ತೋರಿಸ್ಬೇಕು ಅಂತ ಒಳಗಡೆಯಿಂದ ನಿಂದನೆ ಮಾಡ್ತಾನೆ, ಇಲ್ಲಿ ಎದಗಡೆಗೆ ನೀವು ಜ್ಯೂಸ್ ಮಾಡಿಕೊಟ್ರು ಕೂಡ ಆತ್ಮ ಸಂತುಷ್ಟ ಆಗೋದಿಲ್ಲ. ಆಗೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಕರ್ಮವನ್ನ ಮಾಡ್ಬೇಕಾದ್ರೆ ನಾನೇನಾಗಿರ್ಬೇಕು, ಸಂತುಷ್ಟ. ಯಾವಾಗ ಆಗ್ತದೆ, ಯಾವಾಗ ನೀವು ಸಂತುಷ್ಟವಾಗಿರ್ತೀರಾ, ಭಗವಂತನ ಜೊತೆಯಲ್ಲಿ ಮಾಡಿದಾಗ. ನಿಮ್ಮಲ್ಲಿ ಯೋಗ ಏನು ಮತ್ತು ಸಾಧನಗಳಿರ್ತಾವೋ ಅದ್ರಲ್ಲಿ ಸಂತುಷ್ಟವಾಗಿರ್ಬೇಕು. ಇದು ಬೇಕು, ಅದು ಬೇಕು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಬಂತು ಅಂತಂದ್ರೆ, ಇಚ್ಛೆಗಳು ಬಂತು, ಕಾಮನೆಗಳು ಬಂತು ಅಂತಂದ್ರೆ, ಆವಾಗ ನೀವು ಸಂತುಷ್ಟವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಲ್ವಾ. ನೀವು ಸಂತುಷ್ಟವಾಗಿದ್ದು ಉಪ್ಪಿಟ್ಟು ಕೊಟ್ಟರು ಕೂಡ ಖುಷಿಯಿಂದ ತಿಂತೀರಿ ಅಲ್ವಾ. ಸಂತುಷ್ಟವಾಗಿಲ್ಲ ಅಂತಂದ್ರೆ ಪುರಿ ಬಾಜಿ ಮಸಾಲೆ ದೋಸೆ ಕೊಟ್ಟರು ಕೂಡ ಏನಾಗೋದಿಲ್ಲ, ಸಂತುಷ್ಟ ಆಗೋದಿಲ್ಲ. ಸಂತುಷ್ಟರಾಗೋದಿಲ್ಲ. ಅದಕ್ಕಾಗಿ ಯಾವುದೇ ಸಾಧನ ಇಲ್ಲಿ, ಯಾವುದೇ ವ್ಯಕ್ತಿ ಇಲ್ಲಿ, ವಾತಾವರಣ ವಾಯುಮಂಡಲ ಇಲ್ಲಿ, ಪಂಚತತ್ವಗಳಿಲ್ಲಿ, ಪ್ರಕೃತಿ ಇಲ್ಲಿ, ಪ್ರತಿಯೊಬ್ಬರ ಜೊತೆಗೂ ಕೂಡ ನಾವೇನಾಗಿರ್ಬೇಕು, ಸಂತುಷ್ಟರಾಗಿರ್ಬೇಕು. ಯಾವಾಗ ಸಂತುಷ್ಟರಾಗಿರ್ತೀರಿ, ನೀವು ಸಂತೋಷವಾಗಿದ್ದು ನೀವು ಅವರಿಗೆ ಸಂತೋಷವನ್ನು ಕೊಟ್ಟಾಗ ಆವಾಗ ನೀವು ಸಂತುಷ್ಟ, ಅವರು ಸಂತುಷ್ಟರಾಗಿರ್ತಾರೆ. ನೀವು ಯಾವಾಗ ಸಂತೋಷದಿಂದ ಇರ್ತೀರಿ, ಶ್ರೀಮತದ ಒಳಗಡೆ ಇದ್ದಾಗ. ಯಾವ್ದೊಂದು ಕೆಲಸ ಮಾಡ್ಬೇಕಾದ್ರೆ ಇವತ್ತು ನಿಮ್ಗೆ ಕಸ ಗುಡಿಸಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಕಸ ಗುಡ್ಸಿ. ಕಸ ಗುಡ್ಸ್ಲಿಕ್ಕೆ ಎಷ್ಟೊತ್ತಾಗ್ತದೆ, 10 minutes. ಓಕೆ, ಅರ್ಧ ಗಂಟೆ 10 ನಿಮಿಷ ಆಗತ್ತೆ ಅಂತ ತಿಳ್ಕೊಳ್ಳಿ, ಸರಿನಾ. ಓಕೆ, ಇವತ್ತು 10 ನಿಮಿಷ ಕಸ ಗುಡಿಸಿದ್ರೆ ನಿಮ್ಗೆ 1,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಅಕ್ಕವರು. ಯಾರೋ ಕಸ ಯಾರ್ದು ಗುಡಿಸ್ಬೇಕಾಗಿದೆ ಅವ್ರಿಗೆ. ಅವಾಗ ನೀವು 10 ನಿಮಿಷ ಗುಡಿಸ್ತಿರೋ ಅರ್ಧ ಗಂಟೆ ಗುಡಿಸ್ತಿರೋ, 10 ನಿಮಿಷದೊಳಗಡೆ ಗುಡ್ಸ್ತೀವಿ. ಇಲ್ಲ ಅರ್ಧ ಗಂಟೆ ಕ್ಲೀನ್ ಆಗಿ ಗುಡಿಸ್ತೀರಾ. ಯಾಕೇಳಿ, 1,000 ರೂಪಾಯಿ ಸಿಗ್ತದಲ್ಲ. ಅವಾಗ ನೀವು ಸಂತೋಷವಾಗಿರ್ತೀರೋ ಇಲ್ವೋ, ಖುಷಿಯಿಂದ ಕರ್ಮ ಮಾಡ್ತಿರೋ ಮಾಡಲ್ವೋ, ಮಾಡ್ತೀವಿ. ನಿಮ್ಗೆ ಲಾಭ ಬರುತ್ತೋ ಬರಲ್ವೋ, ಬರುತ್ತೆ. ಮಾಡುವಂತ ಕೆಲಸ ಆಸಕ್ತಿಯಿಂದ ಖುಷಿಯಿಂದ ಮಾಡ್ತಿರೋ ಮಾಡಲ್ವೋ, ಮಾಡ್ತಿರೋ ಮಾಡಲ್ವೋ. ಅವಾಗ ಯಾರು ನಿಮ್ ಕೆಲಸವನ್ನ ಹೇಳಿದ್ಯಾರೋ ಅವರು ಕೂಡ ಖುಷಿಯಾಗಿರ್ತಾರೋ ಇಲ್ವೋ. ಹಾಗೆ ಇಲ್ಲಿ ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ನೀವು ಬಾಬನ ಜೊತೆಗೆ ಜೋಡಣೆಯಾದಾಗ ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇರ್ತದೆ, ಆಧ್ಯಾತ್ಮಿಕ ಸಂಪಾದನೆಯಲ್ಲಿ ಆಗ್ತಾ ಇರ್ತದೆ. ಅವಾಗ ನೀವೇನಾಗಿರ್ತೀರಿ, ಸಂತುಷ್ಟರಾಗಿರ್ತೀರಿ. ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತಾ ಇರ್ತದೆ, ಜಮಾ ಆಗ್ತಾ ಇರ್ತದೆ. ಅಂದ್ರೆ ಆಶೀರ್ವಾದ ಸಿಗೋದು ಯಾವಾಗ, ಖುಷಿಯಿಂದ ನಿಮಿತ್ತತನದಿಂದ ನೀವೇನ್ ಮಾಡ್ಬೇಕು, ನಿಮ್ಮ ಪಾತ್ರವನ್ನ ಮಾಡಬೇಕು ದಿನದಲ್ಲಿ. ಓಕೆ, ಮೂರನೇದು तीसरा खाता है पुण्य का खाता। पुण्य के खाते का साधन है जो भी सेवा करते हैं, चाहे मन से, चाहे वाणी से, चाहे कर्म से, चाहे संबंध में संपर्क में आते, तथा निस्वार्थ और बेहद की वृत्ति, स्वभाव, भाव और भावना से सेवा करना, इसमें ही पुण्य का खाता स्वतः ही जमा होता है।
ಮೂರನೇದು ಬಾಬಾ ಹೇಳ್ತಾರೆ ಪುಣ್ಯದ ಖಾತೆ. ಪುಣ್ಯದ ಖಾತೆ ಯಾವಾಗ ಆಗ್ತದೆ? ನಿಸ್ವಾರ್ಥ ಸೇವೆಯಿಂದ ಮಾಡಿದಾಗ. ಈಗ ನೀವೇನ್ ಮಾಡ್ತಿದ್ದೀರಿ? ಈಶ್ವರೀಯ ಶಕ್ತಿಯನ್ನ ಬೇರೆಯವರಿಗೆ ಕೊಡ್ತಾ ಇದ್ದೀರಿ. ಏನ್ ಮಾಡ್ತಾ ಇದ್ದೀರಿ? ಬೇರೆಯವರಿಗೆ ಕೊಡ್ತಾ ಇದ್ದೀವಿ. ಮೊದ್ಲು ನೀವು ಅನುಭವ ಮಾಡ್ತಾ ಇದ್ರಿ, ಎರಡನೇದಲ್ಲಿ ಕರ್ಮದಲ್ಲಿ ಉಪಯೋಗವನ್ನ ಮಾಡಿದ್ರಿ, ಈಗ ಇದರಲ್ಲಿ ಏನ್ ಮಾಡ್ತಿದ್ರಿ? ಬೇರೆಯವರಿಗೆ ಕೊಡ್ತಾ ಇದ್ದೀರಾ. ಹೇಗೆ? ಮನಸ ವಾಚ ಕರ್ಮಣ. ಮನಸ ವಾಚ ಕರ್ಮಣ ತನುಮನ ಧನ ಸಂಬಂಧ ಸಂಪರ್ಕ. ಓಕೆ, ಇಲ್ಲಿ ಕರ್ಮವನ್ನು ಮಾಡಬೇಕಾದ್ರೆ, ಸೇವೆಯನ್ನ ಮಾಡಬೇಕಾದ್ರೆ ಸಾಧನವನ್ನ ನಾನು ಯಾರ ಕೈಲಿ ಕೊಟ್ಟಿದ್ದೇನೆ? ಭಗವಂತನ ಕೈ. ಕೈಲಿ ಕೊಟ್ಟಿದ್ದೆ. ಸರಿ, ಸೇವೆ ಯಾರು ಮಾಡ್ತಿದ್ದಾರೆ? ಬಾಬಾ ಪರಮಾತ್ಮ ಮಾಡ್ತಿದ್ದಾರೆ. ನಾನು ಯಾರು? ನಿಮಿತ್ತ. ನಿಮಿತ್ತ, ಸೇವೆಗೆ ಆಧಾರ. ಆ ಸೇವೆಯನ್ನು ಕೂಡ ಹೇಗಿರ್ಬೇಕು? ಬೀಹದ್ದಿನಲ್ಲಿರ್ಬೇಕು. ಏನಿರ್ಬೇಕು? ಬೇಹದ್ದಿನ. ದೇಹದಲ್ಲಿ. ಓಕೆ, ನಿಮ್ಮ ಮನಸ್ಸು ಬುದ್ಧಿ ಯಾರ ಕೈಲಿದೆ? ಬಾಬನ ಕೈಲಿ. ಬಾಬಾ ಅವ್ರ ಕೈಯಲ್ಲಿ. ಯಾರು ಉಪಯೋಗ ಮಾಡ್ತಿದ್ದಾರೆ? ಬಾಬಾ ಬಾಬನೇ. ಬಾಬಾ ಅವ್ರು ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ವಿಶ್ವಕ್ಕೋಸ್ಕರ. ವಿಶ್ವಕ್ಕೋಸ್ಕರ, ಬೇರೆಯವರಿಗೋಸ್ಕರ, ನಿಮ್ಗೋಸ್ಕರ ಅಲ್ಲ. ಓಕೆ, ಹಾಗಿದ್ರೆ ಬಾಬಾ ಯಾವ್ದಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅದನ್ನ? ವಿಶ್ವ ಕಲ್ಯಾಣಕ್ಕೆ. ಆವಾಗ ಅದನ್ನ ಹೇಗೆ ಉಪಯೋಗ ಮಾಡ್ಕೊಳ್ತಿದ್ದಾರೆ? ಹೇಗೆ ಉಪಯೋಗ ಮಾಡ್ಕೊಳ್ತಿದ್ದಾರೆ? ಬಾಬನ ತಿರೋದೇ ಸಪ್ತ ಗುಣಗಳು, ಹೌದಾ? ಯಾವ್ದಕ್ಕೆ ಉಪಯೋಗ ಮಾಡ್ತಾರೆ? ಬಾಬನ ಸಪ್ತ ಗುಣಗಳಿದ್ದಾಗ ನಿಮ್ಮ ಮನಸ್ಸನ್ನ, ನಿಮ್ಮ ಮಾತನ್ನ, ನಿಮ್ಮ ತನುವನ್ನ ಭಗವಂತ ಯಾವ್ದಕ್ಕೆ ಉಪಯೋಗ ಮಾಡ್ಕೊಳ್ತಾರೆ? ವಿಶ್ವ ಕಲ್ಯಾಣಕ್ಕೆ. ವಿಶ್ವ ಕಲ್ಯಾಣಕ್ಕೆ ಕೊಡೋದಕ್ಕೆ. ಆ ಸಪ್ತ ಗುಣಗಳನ್ನು ಕೊಡೋದಕ್ಕೆ ತಾನೇ ಉಪಯೋಗ ಮಾಡ್ತಾರೆ. ಇರೋದೇ ಅಷ್ಟು, ಅದು ತಾನೇ ಅವ್ರ ಹತ್ರ. ಹೌದು. ಆವಾಗ ಸೇವೆ ಮಾಡ್ಬೇಕಾದ್ರೆ ನಿಮ್ಮಿಂದ ಆ ಸಪ್ತ ಗುಣಗಳು ಹೊರಗಡೆ ಹೋಗೋದು ನಿಮ್ಗೆ ಅನುಭವ ಆಗಬೇಕು. ಏನಾಗ್ಬೇಕು? ಅನುಭವ ಸಪ್ತ ಗುಣಗಳು ಹೊರಗಡೆ ಹೋಗುವಂತ ಅನುಭವ ನಿಮಗೆ ಆದರೆ ಭಗವಂತ ನಿಮ್ಮನ್ನ ಈಶ್ವರೀಯ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಿಂದ ಹೊರಗಡೆ ಹೋಗ್ಬಿಟ್ಟು ಅದು ಅವ್ರಿಗೆ ಹೋಗ್ಬಿಟ್ಟು ತಲುಪಿರ್ಬೇಕು. ಯಾರಿಗೆ? ಬಾಬನಿಗೆ. ಭಲೆ ನೀವು ಆಚಾ ಸೇವೆ ಮಾಡಿ, ಧನದ ಸೇವೆ ಮಾಡಿ, ಸಂಕಲ್ಪದ ಸೇವೆ ಮಾಡಿ, ಶುಭ ಭಾವನೆ ಶುಭ ಕಾಮನೆಯಿಂದ ಸೇವೆ ಮಾಡಿ, ತನುವಿನ ಮೂಲಕ ಮಾಡಿ, ಏನು ಮಾಡ್ದೋ ಅದು ಸೇವೆ ಆಗ್ಬೇಕು ಅಂತಂದ್ರೆ ಆತ್ಮೀಯರೇ ನಿಮ್ಮ ಮೂಲಕ ಭಗವಂತನ ಸಪ್ತ ಗುಣಗಳು ಫ್ಲೋ ಆಗಿದ್ದ ಅನುಭವ ಆಗ್ಲೇ ಬೇಕು. ಎಲ್ಲಾ ಸಪ್ತ ಗುಣಗಳು ಆಗ್ಲೇಬೇಕು ಅಂತಲ್ಲ, ಯಾವ್ದೇ ಒಂದಾದ್ರೂ ಆಗ್ಬೋದು, ಎರಡು ಆದ್ರೂ ಆಗ್ಬೋದು, ಎಲ್ಲಾನು ಕೂಡ ಆಗ್ಬೋದು. ಅದು ಪ್ರವಾಹ ಆಗ್ತಾ ಇದ್ರೆ ಮಾತ್ರ ಎದುರುಗಡೆಯವರಿಗೆ ಅನುಭವ ಆಗತ್ತೆ. ಆವಾಗ ಪುಣ್ಯದ ಖಾತೆ ಏನಾಗ್ತದೆ? ಜಮಾ ಆಗುತ್ತೆ. ಯಾಕಂದ್ರೆ ನೀವು ಆ ಪುಣ್ಯ ಆಗುವಂತ ಕೆಲಸವನ್ನ ಮಾಡಿದೀರಿ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಏನಂತ? ಸೇವೆ ಮಾಡುವಂತ ಸಮಯದಲ್ಲಿ ಬಾಬನಿಂದ ಆ ಗುಣಗಳು ನನ್ನ ಮೂಲಕ ಪಾಸ್ ಆಗ್ತಿದೆಯಾ? ಒಂದು ವೇಳೆ ದಯವಿಟ್ಟು ತಿಳ್ಕೊಳ್ಳಿ ಆತ್ಮೀಯರೇ, ನಿಮ್ಮಲ್ಲಿ ಆ ಶಕ್ತಿ ಪ್ರವಾಹ ಆಗ್ತಾ ಇಲ್ಲ ಅಂತಂದ್ರೆ ಅದು ಸೇವೆಯ ಲೆಕ್ಕಾಚಾರದಲ್ಲಿ ಬರೋದಿಲ್ಲ. ನನಗೆಲ್ಲ ಜ್ಞಾನ ಗೊತ್ತು, ನಾನ್ಯಾಕೆ ಬಾಬನ ನೆನಪು ಮಾಡಬೇಕು ಅಂತ ಆ ಭಾವದಲ್ಲಿ ಹೋದ್ರೆ, ಬಾಬನ ಸ್ಮೃತಿ ಇಲ್ದೆ ನೆನಪಿಲ್ದೇನೆ ನೀವು ಬ್ರಹ್ಮ ಭೋಜನನಾದ್ರೂ ರೆಡಿ ಮಾಡಿ, ಏನು ಮಾಡಿದ್ರು ಕೂಡ ಅದು ಜಮಾದ ಖಾತೆಯಲ್ಲಿ, ಪುಣ್ಯದ ಖಾತೆಯಲ್ಲಿ ಬರೋದಿಲ್ಲ. ಅಂದ್ರೆ ಪುಣ್ಯ ಯಾವಾಗ ಬರುತ್ತೆ ಅಂತಂದ್ರೆ ಭಗವಂತ ನಿಮ್ಮನ್ನ ಸಾಧನವಾಗಿ ಉಪಯೋಗ ಮಾಡಿ ಯಾರಿಗೆ ಏನು ಬೇಕು ತನ್ನಲ್ಲಿರುವಂತ ಗುಣಲಕ್ಷಣಗಳನ್ನ, ಶಕ್ತಿಯನ್ನ ನೀವು ಅವ್ರೇನ್ ಮಾಡ್ಬೇಕು? ಬೇರೆಯವರಿಗೆ ಕೊಟ್ಟಾಗ ಆವಾಗ ಆ ಕರ್ಮ ಏನಾಗ್ತದೆ? ಪುಣ್ಯವಾಗ್ತದೆ. ಓಕೆ, ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಏನಾಗುತ್ತೆ? ಜಮಾ ಆಗ್ತದೆ. ಹಾಗಿದ್ರೆ ದಿನದಲ್ಲಿ ಎಷ್ಟು ಸಮಯ ನೀವು ಇದನ್ನ ಮಾಡ್ತಾ ಇದ್ದೀರಿ ಅಂತ ಯಾರು ಚೆಕ್ ಮಾಡ್ಕೊಳ್ಬೇಕು? ಸರಿ, ಅಮೃತ ವೇಳೆ ನಾನು ಯೋಗದಲ್ಲಿ ಕೂತ್ಕೊಂಡಿದ್ದೇನೆ, ಸರಿನಾ? ಆವಾಗ ಬಾಬನ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಬಾಬಾ ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ಅದು ಬೇಕು, ಇದು ಬೇಕು, ಅವ್ರು ಹಂಗೆ ಹೇಳ್ತಿದ್ದಾರೆ, ಹಿಂಗೆ ಹೇಳ್ತಾರೆ ಅಂತ ಹೇಳ್ತಾ ಕೂತ್ಕೊಂಡ್ರಿ. ಅವಾಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಯಾಕೆ? ಬರೀ ಕಂಪ್ಲೇಂಟ್ಸ್ ಹೇಳ್ತಾ ಇದೀವಿ ಅಲ್ವಾ? ಕಂಪ್ಲೇಂಟ್ ಹೇಳ್ತಾ ಇದ್ದೀರಿ ಹೊರತು ಕಂಪ್ಲೀಟ್
ಆಗಿಲ್ಲ. 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 ಅವಾಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇಲ್ಲ. ಅಂದ್ರೆ ಅಲ್ಲಿ ವ್ಯಾಪಾರ ಆಗ್ತಾ ಇಲ್ಲ, ಸಂಪಾದನೆ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಅದಕ್ಕಾಗಿ ಮನಸ್ಸು ಕೂಡ ಹಗುರ ಆಗೋದಿಲ್ಲ. ಆ ಕಾರಣದಿಂದ ನಿಮ್ಮ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ. ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಆದ್ರೆ ಏನಾಗ್ತದೆ? ಖಂಡಿತವಾಗ್ಲೂ ಕೂಡ ಹೊಸ ಅನುಭವ ಆಗ್ಲೇ ಬೇಕು. ಬೇಕು. ಅದು ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ನಾನು ಹೊಸ ರೂಪದಲ್ಲಿ ನೆಕ್ಸ್ಟ್ ಲೆವೆಲಿನ ಸಾಧನೆಯನ್ನು ಇನ್ನುವರೆಗೂ ಮಾಡಿಲ್ಲ. ಮಾಡಿಲ್ಲ. तो ಚೆಕ್ करो, ಚೆಕ್ करना आता है ना, आता है. ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಏನು? ಪ್ರತಿದಿನ ಪುರುಷಾರ್ಥದಿಂದ, ಸೇವೆಯಿಂದ, ಆಶೀರ್ವಾದದಿಂದ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಜಮಾ ಮಾಡ್ಕೊಳ್ತಿದ್ದೀರಿ. ಇನ್ನೊಂದು ಬಾಬಾ ಏನ್ ಹೇಳ್ತಾರೆ, ಬಿ ಹದ್ದಿನ ವೃತ್ತಿ ಇರಬೇಕಂತೆ. ಹದ್ದಿನ ವೃತ್ತಿ ಅಲ್ಲ, ಯಾರೋ ಒಬ್ರಿಗೆ ನಾನು ಜ್ಞಾನ ಕೊಟ್ಬಿಟ್ಟೆ, ಯಾರೋ ಒಬ್ರಿಗೆ ಪರಿಚಯ ಕೊಟ್ಬಿಟ್ಟೆ ಅಲ್ಲ. ಯಾವಾಗ್ಲೂ ಕೂಡ ಏನಿರ್ಬೇಕು? ಬೇಹದ್ದಿನ ವೃತ್ತಿ. ಪೂರ್ತಿ ವಿಶ್ವಕ್ಕೆ ನಾನು ಕೊಡ್ತಾ ಇದ್ದೇನೆ ಹೇಳುವಂತದ್ದು ಆ ಸ್ಮೃತಿಯಲ್ಲಿ ಇರ್ಬೇಕಾಗ್ತದೆ. ಜಿಸ್ಕೋ ನಹಿ ಆತಾ ಹೈ ವಹಾ ತುಟಾವ್. ಯಾರಿಗೆ ಚೆಕ್ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರೇನ್ ಮಾಡ್ಬೇಕಂತೆ? ಕೈ ಎತ್ತಿ ಅಂತ ಹೇಳ್ತಿದ್ದಾರೆ. ಜಿಸ್ಕೋ ನಹಿ ಆತಾ ಹೈ ಕೋಯಿ ನಹಿ ಹೈ ಮಾನಾ ಸಭಿ ಕೋ ಆತಾ ಹೈ. ಯಾರು ಕೈ ಎತ್ತಿಲ್ವಂತೆ. ಬಾಬಾ ಹೇಳ್ತಾರೆ ಎಲ್ಲರಿಗೂ ಕೂಡ ಜಮಾದ ಖಾತೆ ಹೇಗೆ ಮಾಡ್ಕೊಳ್ಬೇಕು ಅಂತ ಗೊತ್ತಿದೆ. ಅಂದ್ಮೇಲೆ ಅದನ್ನ ಕಂಟಿನ್ಯೂ ಮಾಡಿ. कि स्व पुरुषार्थ का खाता, दुआओं का खाता, पुण्य का खाता, तीनों कितने परसेंटेज में जमा हुआ है चेक किया है? स्व पुरुषार्थದ ಖಾತೆ, ಆಶೀರ್ವಾದದ ಖಾತೆ, ಪುಣ್ಯದ ಖಾತೆ ಎಷ್ಟು ಪರ್ಸೆಂಟೇಜ್ ಜಮಾ ಆಗಿದೆ ಚೆಕ್ ಮಾಡಿದ್ದೀರಾ? ಅಂದ್ರೆ ಕೆಲವರು ಸುಮ್ಮನೆ ಯೋಗ ಮಾಡ್ತಾ ಕೂತ್ಕೊಳ್ತಾರೆ, ಬೇರೆಯವ್ರಿಗೆ ಏನ್ ಮಾಡೋದಿಲ್ಲ, ಕೊಡೋದೇ ಇಲ್ಲ. ಅಂದ್ರೆ ಯಾರಿಗೂ ಈಶ್ವರ ಜ್ಞಾನ ಹೇಳಲಿಕ್ಕೆ ಹೋಗೋದಿಲ್ಲ. ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಸೇವೆ ಮಾಡೋದಿಲ್ಲ. ಧನ ಸೇವೆ ಮಾಡ್ಬೇಕಾದ್ರೆ ಕಂಜೂಸ್ ಮಾಡ್ತಾ ಇರ್ತಾರೆ. ಸ್ಥೂಲ ಸೇವೆನೂ ಕೂಡ ಮಾಡೋದಿಲ್ಲ. ಅವಾಗ ಏನಾಗ್ತದೆ? ಪುರುಷಾರ್ಥದ ಖಾತೆ ಮಾತ್ರ ಜಮಾ ಆಗ್ತದೆ ಹೊರತು ಏನಾಗೋದಿಲ್ಲ. ಆಶೀರ್ವಾದದ ಖಾತೆ, ಸೇವೆಯ ಖಾತೆ ಜಮಾ ಆಗೋದಿಲ್ಲ. ಇನ್ನು ಕೆಲವರು ಇರ್ತಾರೆ ಸ್ಥೂಲ ಸೇವೆ ಮಾಡ್ತಾನೇ ಇರ್ತಾರೆ, ಕೂತ್ಕೊಂಡು ಯೋಗನೇ ಮಾಡೋದಿಲ್ಲ. ಅವಾಗ ಏನಾಯ್ತು? ಪುರುಷಾರ್ಥದ್ದು ಜಮಾ ಆಗೋದಿಲ್ಲ. ಪುರುಷಾರ್ಥ ಜಮಾ ಆಗೋದಿಲ್ಲ. ಸರಿ. ಕೆಲವೊಬ್ರು ಏನ್ ಮಾಡ್ತಾರೆ? ಪುರುಷಾರ್ಥ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಸೇವೆನೂ ಮಾಡ್ತಾ ಇರ್ತಾರೆ. ಸರಿನಾ? ಕರ್ಮ ಕ್ಷೇತ್ರದಲ್ಲಿ ಬಂದಾಗ ಅಂತ ಗೊತ್ತಾಯ್ತಾ? ದಿನನಿತ್ಯದ ಕೆಲಸ ಮಾಡ್ಬೇಕಾದ್ರೆ ಆಫೀಸಲ್ಲಿ ಮನೇಲಿ ಗುರ್ರ ಅಂತ ಹೇಳ್ತಾ ಇರ್ತಾರೆ. ಅವಾಗ ಏನಾಯ್ತು? ಆಶೀರ್ವಾದದ ಖಾತೆ ಜಮಾ ಆಗೋದಿಲ್ಲ. ಜಮಾ ಆಗೋದಿಲ್ಲ. ಅರ್ಥ ಆಯ್ತು ನಿಮಗೆ? ಅಂದ್ರೆ ಒಂದ್ ಕಡೆಯಿಂದ ಜಮಾ ಆಗ್ತಾ ಇದೆ, ಇನ್ನೊಂದ್ ಕಡೆಯಿಂದ ಮೈನಸ್ ಆಗ್ತಿದೆ. ಬೆಳಿಗ್ಗೆ ಅಮೃತ ವೇಳೆಗೆ ಹೇಳೋದು, 2 ಗಂಟೆಗೆ ಎದ್ದು ಕೂತ್ಕೊಂಡಿದೆ, ಸ್ನಾನ ಮಾಡ್ಕೊಂಡು ಕೂತ್ಕೊಂಡಿದೆ, 3 ಲೋಕಕ್ಕೆ ಏನ್ ಕೊಡ್ತಾ ಇದ್ದೇನೆ? ಅವಕಾಶ ಕೊಡ್ತಾ ಇದ್ದೀನಿ. ಆಶಾ ಕೊಡ್ತಾ ಇದ್ದೇನೆ. ಸರಿ, ಅಮೃತ ವೇಳೆ ಮುಗೀತು. ಕರ್ಮಕ್ಷೇತ್ರಕ್ಕೆ ಬಂದ್ರಿ. ಯಾರು ಬಂದ್ರಲ್ಲಿ ಜೊತೆಯಲ್ಲಿ? ಸೊಸೆ, ಅತ್ತೆ, ಮಾವ, ಅಣ್ಣ, ತಮ್ಮ, ಆಫೀಸ್ನವರೆಲ್ಲ ಬಂದ್ರು. ಅವ್ರ ಜೊತೆ ಕಾಲ್ ಕೆರ್ಕೊಂಡು ಜಗಳ ಮಾಡ್ಲಿಕ್ಕೆ ಹೋಗೋದು. ಅವಾಗ ಏನಾಯ್ತು? ಸಂಪಾದನೆ ನಷ್ಟ ಆಗ್ತಾ ಹೋಗ್ತದೆ. ಇಲ್ಲಿ ಮಾಡಿರುವಂತದ್ದು ಎಲ್ಲಾನು ಕೂಡ ಏನಾಯ್ತು? ಖರ್ಚಾಯ್ತು. ಓಕೆ. ಇಲ್ಲಿ ಖರ್ಚಾದಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅಯ್ಯೋ ಬ್ರಹ್ಮಕುಮಾರಿಗಳು ಎಷ್ಟು ಒಳ್ಳೆಯವರಪ್ಪ, ಶಾಂತವಾಗಿರ್ತಾರೆ, ಜಗಳನೇ ಮಾಡೋದಿಲ್ಲ, ಸಿಟ್ಟು ಮಾಡೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಅದೇನಿಕ್ಕೆ ಅಲ್ಲಿಗೆ ಹೋಗ್ತೀಯ, ಹೋದ್ರು ನೀ ಅಷ್ಟೇ ಅಂತ ಹೇಳ್ತಾರೆ. ಅವಾಗ ನಿಮ್ಮನ್ನ ನೋಡ್ಬಿಟ್ಟು ಅವರು ಬಾಬನ ಮನೆಗೆ ಬರೋದಿಲ್ಲ. ಅವಾಗ ಜಮದ ಖಾತೆ ಆಯ್ತೋ ಇಲ್ವೋ? ಇಲ್ಲ. ನಷ್ಟ ಆಗುತ್ತೆ. ಅಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಸೆಂಟರಿಗೆ ಹೋಗ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಏನ್ ಮಾಡೋದು? ಮುರಳಿ ನುಡಿಸೋದು. ಆವಾಗ ಜನರಿಂದ ಆಶೀರ್ವಾದ ಸಿಗ್ತದೋ ಸಿಗಲ್ವೋ? ಆಮೇಲೆ ಏನ್ ಹೇಳೋದು? ಅಯ್ಯೋ ಅಣ್ಣವ್ರೆ ಯೋಗನೇ ಹತ್ತೋದಿಲ್ಲ, ಯೋಗದ ಸಮಯದಲ್ಲಿ ನಿದ್ರೆ ಬರ್ತದೆ. ಯಾಕೆ ಬರ್ತದೆ? ಯಾರ ಜೊತೆ ಜಗಳ ಮಾಡಿದಿರೋ ಅವರು ಆ ಸಂಕಲ್ಪವನ್ನ ನಿಮ್ಗೇನ್ ಮಾಡ್ತಾ ಇರ್ತಾರೆ? ಕಳಿಸ್ತಾ ಇರ್ತಾರೆ. ಆವಾಗ ನಿಮ್ಗೆ ಯೋಗದ ಅನುಭವ ನಿಮಗೂ ಆಗೋದಿಲ್ಲ, ಬೇರೆಯವರಿಗೂ ಕೂಡ ಆಗೋದಿಲ್ಲ. ಅರ್ಥ ಆಯ್ತಾ? ಅದಕ್ಕಾಗಿ ಬಾಬಾ ಇದು 3 ಇಂಪಾರ್ಟೆಂಟ್. ಒಂದ್ ಕಡೆ ಕೂತ್ಕೊಂಡಾಗ್ಲೂ ಸಾಧನೆ ಮಾಡ್ಬೇಕು,
ಕರ್ಮ ಕ್ಷೇತ್ರದಲ್ಲೂ ಕೂಡ ಮನಸ್ಸನ್ನ ಸಿದ್ಧವಾಗಿಟ್ಕೊಳ್ಬೇಕು, ಸಿದ್ಧಪ್ರಜ್ಞರಾಗಿರ್ಬೇಕು. ಆಮೇಲೆ ಸೇವೆ ಮಾಡಬೇಕಾದ್ರು ಕೂಡ ಸಂತೃಪ್ತತೆಯಿಂದ ಇರಬೇಕಾಗುತ್ತೆ. ಈ 3 ಖಾತೆ ಸರಿಯಾಗಿದ್ದಾಗ ಮಾತ್ರ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗತ್ತೆ. ಅವರು ಮಾತ್ರ ಬೇರೆಯವರಿಗೆ ಈಶ್ವರ್ಯ ಶಕ್ತಿಯನ್ನ ದಾನ ಮಾಡ್ಲಿಕ್ಕೆ ಸಾಧ್ಯ. ಸಾಧ್ಯ. ಅದಕ್ಕಾಗಿ ಬೆಳಗಿಂದ ಸಾಯಂಕಾಲವರೆಗೂ ಕೂಡ ಏನ್ ಮಾಡ್ಬೇಕು ನಾವು? ನಮ್ಮ ಮಾನಸಿಕ ಸ್ಥಿತಿಯನ್ನ, ಬೌದ್ಧಿಕ ಸ್ಥಿತಿಯನ್ನ, ಆತ್ಮಿಕ ಸ್ಥಿತಿಯನ್ನ ಏನ್ ಮಾಡ್ಬೇಕು? ಚೆಕ್ ಮಾಡಿ. ಸ್ಥಿರವಾಗಿ ಇಟ್ಕೋಬೇಕು. ಸರಿ. ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಕೆಲವೊಂದು ಕರ್ಮವನ್ನ ಮಾಡ್ತೀವಿ. ಕೆಲವೊಬ್ರದ್ದು ಏನಾಗುತ್ತೆ, ಮಾಂಸದ ಅಂಗಡಿ ಇರ್ತದೆ, ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಇರ್ತವೆ, ಸರಿನಾ? ಗುಟ್ಕಾ ಸೇಲ್ ಮಾಡ್ತಾರೆ. ಅದನ್ನೆಲ್ಲ ಮಾಡೋದ್ರಿಂದ ಲಾಭ ಅಂತೂ ಆಗತ್ತೆ. ಅವ್ರು ಖುಷಿಯಾಗಿರ್ತಾರೋ ಇಲ್ವೋ? ಖುಷಿಯಾಗಿರೋದಿಲ್ಲ. ಇರೋದಿಲ್ಲ. ಯಾಕೆ? ಯಾಕಂದ್ರೆ ಮಾಂಸದ ಅಂಗಡಿ ಅಂತಂದ್ರೆ ಹಿಂಸೆ ಇದ್ದೇ ಇರ್ತದಲ್ಲ. ಅಲ್ವಾ? ನೀವು ಮಾಡುವಂತ ಕರ್ಮದಿಂದ ಬೇರೆಯವರಿಗೆ ತೊಂದರೆ ಆದ್ರೆ ಆವಾಗ ಆತ್ಮನು ಕೂಡ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಇನ್ನು ಕೆಲವರು ಬರೀ ಸುಳ್ಳು ಹೇಳ್ತಾ ಇರ್ತಾರೆ. ಆವಾಗ್ಲೂ ಕೂಡ ಏನಾಗೋದಿಲ್ಲ, ನೀವು ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ. ಇಲ್ಲ. ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ನಾವು ಮಾಡುವಂತ ಕರ್ಮದ ಫಲ ನಮಗೆ ಏನಾಗೋದಿಲ್ಲ, ಜಮಾದ ಖಾತೆ ಆಗ್ಲಿಕ್ಕೆ ಬಿಡೋದಿಲ್ಲ. ನಿಮ್ಮಲ್ಲಿ ಜಮಾನೇ ಇಲ್ಲ ಅಂತಂದ್ರೆ ನೀವು ದಾನ ಮಾಡೋದು ಹೇಗೆ? ಇನ್ನು ಕೆಲವೊಬ್ಬರನ್ನ ನೋಡಿದ್ದೀನಿ ನಾನು, ತುಂಬಾ ನಿಯಮಗಳನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಶಾರೀರಿಕ ನಿಯಮವನ್ನ ಏನ್ ಮಾಡ್ತಾರೆ? ಫಾಲೋ ಮಾಡ್ತಾರೆ. ಅದು ಆಧ್ಯಾತ್ಮಿಕ ನಿಯಮಗಳಿದಾವಲ್ಲ, ಯಾವ್ದದು? ಆತ್ಮ ಅಂತ ನೋಡುವಂಥದ್ದು, ಯೋಗ ಮಾಡುವಂಥದ್ದು, ಅದು ಇಲ್ಲವೇ ಇಲ್ಲ. ಇಲ್ಲ ಕುತ್ಕೊಂಡ್ಬಿಟ್ಟು ಏನಾಗ್ಬಿಡ್ತದೆ, ನಿದ್ರೆ ಬಂದ್ಬಿಡ್ತದೆ. ಯಾಕೆ? ಯೋಗದ ಸಮಯದಲ್ಲಿ ಮನಬುದ್ಧಿಯನ್ನು ಹೇಗೆ ಸಿದ್ಧ ಮಾಡ್ಬೇಕು ಅಂತ ಅವ್ರಿಗೆ ಏನಾಗಿರೋದಿಲ್ಲ, ಗೊತ್ತಿರೋದಿಲ್ಲ. ಅದಕ್ಕಾಗಿ ಆಧ್ಯಾತ್ಮಿಕವಾದಂತ ಸಂಪಾದನೆ ಆಗ್ತಾ ಇರೋದಿಲ್ಲ. ಅದಕ್ಕಾಗಿ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಯಾವ್ದನ್ನ? जमा का खाते एष्टाಗಿದೆ. क्योंकि बाप दादा ने सुना दिया है, इशारा दे दिया है कि अभी समय की समीपता तीव्र गति से आगे बढ़ रही है, इसलिए अपनी चेकिंग बार बार करनी है. ಓಕೆ, ಬಾಬಾ ಹೇಳ್ತಾರೆ ಇವಾಗ ಎಷ್ಟು ಸಮಯ ತೀವ್ರ ಗತಿಯಲ್ಲಿ ಮುಂದೆ ಹೋಗ್ತಾ ಇದೆಯಲ್ಲ, ಹಾಗೆ ನಿಮ್ಮ ಜಮದ ಖಾತೆಯನ್ನು ಕೂಡ ನೀವೇನ್ ಮಾಡಬೇಕು? ತೀವ್ರತೆ ಬರಬೇಕು. ಅದೇಗೆ? ಅದೇಗೆ? 3 ಬಿಂದು ಇಡೋದ್ರ ಮುಖಾಂತರ. ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸಮಯ ಕಡಿಮೆ ಇದೆ, ಖರ್ಚು ಜಾಸ್ತಿ ಇದೆ. ನಿಮ್ಮಲ್ಲಿ ಕಸ್ಟಮರ್ಗಳು ಜಾಸ್ತಿ ಬರ್ತಾ ಇದ್ದಾರೆ, ಅವಾಗ ನೀವೇನ್ ಮಾಡ್ಬೇಕಾಗ್ತದೆ? ಚೆಕ್ ಮಾಡ್ಬೇಕಾಗ್ತದೆ ಏನಾಗ್ತಾ ಇದೆ ಅಂತ, ಅಲ್ವಾ? ಮೊನ್ನೆ ಡಿಸೆಂಬರ್ 31 ಮುಗೀತಲ್ಲ, ಇನ್ನೆಲ್ಲ ಪೂರ್ತಿ ಲೆಕ್ಕ ಆಗಿದೆ ಬಾಬನ ಲೆಕ್ಕಾಚಾರವನ್ನು. ಓಕೆನಾ? 2024 ಜನವರಿಂದ ಡಿಸೆಂಬರ್ ವರೆಗೆ ಎಷ್ಟು ಇನ್ಕಮ್ ಇತ್ತು, ಎಷ್ಟು ಖರ್ಚಿತ್ತು, ಎಷ್ಟು ಉಳಿತಾಯ ಇದೆ, ಸ್ಥೂಲವಾಗಿ ನಾನು ಹೇಳ್ತಾ ಇರೋದು, ಸರಿನಾ? 2025 ಜನವರಿಂದ ಡಿಸೆಂಬರ್ ವರೆಗೆ ಎಷ್ಟು ಇನ್ಕಮ್ ಆಯ್ತು, ಎಷ್ಟು ಖರ್ಚಾಯ್ತು, ಎಷ್ಟು ಉಳಿತಾಯ ಆಯ್ತು, ಫೈನಲ್ ಎಲ್ಲಿ ಚೆಕ್ ಮಾಡ್ಬೇಕು? ಉಳಿತಾಯ ಎಷ್ಟಿದೆ ಚೆಕ್ ಮಾಡ್ಬೇಕಲ್ಲ. ಉಳಿತಾಯ ಜಾಸ್ತಿ ಆಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಖರ್ಚು ಕಡಿಮೆ ಮಾಡ್ಬೇಕಾಗ್ತದೆ, ಸಂಪಾದನೆ ಜಾಸ್ತಿ ಮಾಡ್ಬೇಕಾಗ್ತದೆ. ಮತ್ತು ಅಪ್ಪ ನಾನು ಇದನ್ನು ಕೂಡ ಚೆಕ್ ಮಾಡಿದೆ, ಏನು 2022, 23 ಜಾಸ್ತಿ ಸುತ್ತಾ ಇದ್ದೆ ಅವಾಗ. ಇವಾಗ ಒಂದೇ ಕಡೆ ಬಾಬಾ ಕುಳಿಸಿದ್ದಾರೆ. ಇವಾಗ ಕುಳಿಸಿದ್ರು ಕೂಡ ರಿಸಲ್ಟ್ಸ್ ಏನು ಬರ್ತಾ ಇದೆ ಅಂತ ಅದನ್ನ ನಾನೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಸ್ಥೂಲವಾಗೂ ಚೆಕ್ ಮಾಡ್ತಾ ಇದ್ದೆ, ಸೂಕ್ಷ್ಮವಾಗೂ ಚೆಕ್ ಮಾಡ್ತೇನೆ. ಆವಾಗ ಹೋದ್ ಸಲದ್ಕಿಂತ ಇನ್ಕಮ್ ಜಾಸ್ತಿ ಇದೆ, ಉಳಿತಾಯ ಜಾಸ್ತಿ ಇದೆ ಅಂತ ಏನರ್ಥ? ಜಮಾದ ಖಾತೆ ಜಾಸ್ತಿ ಆಗಿದೆ, ಸರಿ ಇದೆ ಅಂತ ಲೆಕ್ಕ. ಅದು ಆಗಿಲ್ಲ ಅಂತದ ಏನ್ ಲೆಕ್ಕ? ಆವಾಗ ನಾನು ಒಂದೇ ಕಡೆ ಕೂತ್ಕೊಂಡು ಜಮಾದ ಖಾತೆ ಜಾಸ್ತಿ ಆಗ್ಬೇಕು ಅಂದ್ರೆ ಮನ್ಸಾ ಸೇವೆ ಅಂತ ಏನ್ ಮಾಡ್ಬೇಕು? ನಾನು ಜಾಸ್ತಿ ಮಾಡ್ಬೇಕಲ್ವಾ? ನನ್ನ ಎದುರುಗಡೆ ಕಸ್ಟಮರ್ ಬರಬಾರ್ದು, ವ್ಯಾಪಾರ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ರಾಕೇಶ್ ಅಣ್ಣ? ಆನ್ಲೈನ್ ವ್ಯಾಪಾರ ಮಾಡ್ಬೇಕು. ಆನ್ಲೈನ್ ವ್ಯಾಪಾರ ಮಾಡಿದ್ರೆ ಅಪೋಸಿಷನ್ ಇಲ್ವಲ್ಲ, ಬಟ್ ಇಲ್ಲಿ ಕಳಿಸ್ತಾ ಇರೋದು ದುಡ್ಡು ತಗೊಳ್ತಾ ಇರ್ಬೋದು. ಹಾಗೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಎರಡನ್ನೂ ಕೂಡ ನಾನೇನ್ ಮಾಡ್ಬೇಕು?
ಮನಸ್ಸನ್ನ ಬಾಬಾನ ಕೈಲಿ ಕೊಟ್ಟಾಗ ಸಂಪೂರ್ಣವಾಗಿ ಮನಸ್ಸನ್ನ ಬಾಬಾ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡ್ತಾರೋ, ಅಥವಾ ಮಧ್ಯದಲ್ಲಿ ಏನಾದ್ರು ನಮಗೆ ಸಂಕಲ್ಪಗಳು ಬರ್ತಾವೋ, ಬೇರೆ ಕಡೆಗೆ ಏನಾದ್ರು ಹೋಗತ್ತಾ, ಎಲ್ಲಾದ್ರೂ ಸೆಳೆತಾ ಇರ್ತದ, ನಿಶ್ಚಿಂತ ಚಕ್ರವರ್ತಿಗಳಾಗಿರ್ತೀವ, ಅಥವಾ ಸೇವೆ ಬಗ್ಗೆ ಯೋಚನೆ ಬರುತ್ತಾ, ಅಥವಾ ಯಾರೋ ನಿಂದನೆ ಮಾಡಿದ ನೆನಪಿಗೆ ಬರುತ್ತಾ ಅಂತ ಏನ್ ಮಾಡ್ಕೊಳ್ಬೇಕು? ಚೆಕ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಈ ಮೂಲಕ ನಮ್ಮ ಜಮದ ಖಾತೆಯನ್ನು ಯಾರು ಚೆಕ್ ಮಾಡ್ಕೊಳ್ಬೇಕು? ನಾವೇ. ಹಾ, ಅಂದ್ರೆ ವರ್ಷದಿಂದ ವರ್ಷಕ್ಕೆ ನಾವು ಸಾಲಗಾರ ಆಗ್ತಿದ್ದೇವೋ, ವರ್ಷದಿಂದ ವರ್ಷಕ್ಕೆ ನಾವು ಸಂಪಾದನೆ ಉಳಿತಾಯದ ಕಡೆಗೆ ಹೋಗ್ತಾ ಇದ್ದೀವೋ ಅಂತ ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕಾಗ್ತದೆ? ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಅವಾಗ ಸಂಪಾದನೆ ವಿಧಿಯನ್ನು ಕೂಡ ಏನ್ ಮಾಡ್ಬೇಕು ನಾವು? ಚೆಕ್ ಮಾಡಬೇಕು. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಯಾವ ಮಕ್ಕಳು ನನ್ನ ಮಕ್ಕಳಿಗೆ ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರಿಗೆ ಪ್ರಮೋಷನ್, ಇನ್ಕ್ರಿಮೆಂಟ್, ಬೋನಸ್ ಎಲ್ಲ ಬಾಬಾ ಏನ್ ಮಾಡ್ತಾ ಇರ್ತಾರಂತೆ? ಕೊಡ್ತಾ ಇರ್ತಾರೆ. ಹಾ, ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಕ್ತು ಅಂತ ಅದಕ್ಕೆ ತಕ್ಕ ಖರ್ಚು ಕೂಡ ಏನ್ ಮಾಡ್ಬೇಡಿ ಜಾಸ್ತಿ. ಮಾಡ್ಬೇಡಿ. ಖರ್ಚು ಜಾಸ್ತಿ ಮಾಡೋದು ಅಂತಂದ್ರೆ ಏನು? ಹೆಂಗಂತೂ ಸಂಪಾದನೆ ಜಾಸ್ತಿ ಆಗಿದೆ ಅಂತಂದ ಅಂದಾಗ 5 ದಿವಸ ಬಾಬಾನ ಮಿಲ್ನಕ್ ಹೋಗೋದು, 8 ದಿನಕ್ಕೆ ಹೋಗೋದು. ಎಷ್ಟು ದಿನಕ್ಕೆ ಹೋಗೋದು? 8 ದಿನಕ್ಕೆ. ಆ 3 ದಿನ ಏನ್ ಮಾಡೋದು? ಶಾಪಿಂಗ್. ಅಲ್ಲಿ ಸುತ್ತಾಡ ಸೋಮನಾಥ, ಅಜ್ಮೀರು, ಆಮೇಲೆ ಉದಯ್ಪುರ, ಶಾಪಿಂಗು ಎಲ್ಲ ಮುಗಿಸ್ಕೊಂಡ್ ಬರೋದು. ಯಾಕೆ ಹೇಳಿ? ಸಂಪಾದನೆ ಇದೆಯಲ್ಲ. ಸಂಪಾದನೆ ಜಾಸ್ತಿ ಇದೆಯಲ್ಲ, ಟೈಮ್ ಬೇಕಾದಷ್ಟು ಇದೆಯಲ್ಲ. ಆವಾಗ ನೀವು ಬುದ್ಧಿವಂತರ. ಬುದ್ಧುಗಳು. 5 ದಿನ ಹೋಗೋದು, 8 ಗಂಟೆಗೆ ಹೋಗಿ 8 ದಿನ ಹೋಗಿ ಬಾಬಾ ಬೇಡ ಅಂತ ಹೇಳಿಲ್ಲ. ಅದ ಆ 3 ದಿನ ಅಲ್ಲಿ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು? ತಪಸ್ಸು ಮಾಡ್ಕೊಂಡು ಬನ್ನಿ, ಸಾಧನೆ ಮಾಡ್ಕೊಂಡು ಬನ್ನಿ. ಅಲ್ಲಿ ಯಾರು ಸೀನಿಯರ್ ಸಿಕ್ಕಿದ ಅವ್ರ ಜೊತೆಗೆ ಚರ್ಚೆ ಮಾಡ್ಕೊಂಡು ಸ್ಥಿತಿಯನ್ನು ಏನ್ ಮಾಡ್ಕೊಂಡು ಬನ್ನಿ, ಮಾಡ್ಕೊಂಡ್ ಬನ್ನಿ ಅಂತ ಈ ರೀತಿ ಬಾಬಾ ಏನ್ ಮಾಡ್ತಿದ್ದಾರೆ? ಚೆಕ್ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಸಂಪಾದನೆ ಜಾಸ್ತಿ ಮಾಡ್ತಾರೆ, ಜೊತೆ ಖರ್ಚನ್ನು ಕೂಡ ಏನ್ ಮಾಡ್ತಾರೆ? ಜಾಸ್ತಿ ಮಾಡ್ತಾರೆ. ಇನ್ನು ಕೆಲವೊಬ್ರು ಸಂಪಾದನೆ ಆಗ್ತಾ ಹೋಗ್ತಾ ನಿಧಾನಕ್ಕೆ ಏನು ಬರ್ತಾ ಹೋಗ್ತದೆ? ಅಹಂಕಾರ. ನಾನು ಹೇಳಿದ್ದೆ ಸರಿ ಅಂತ ಬರ್ತಾ ಹೋಗ್ತದೆ. ಇಲ್ಲೂ ಕೂಡ ಜಮಾದ ಖಾತೆ ಜಮಾ ಆಗೋದಿಲ್ಲ. ಆಗುವುದಿಲ್ಲ. ಇದನ್ನೆಲ್ಲ ಸೂಕ್ಷ್ಮವಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಬಾಬಾ ಏನ್ ಮಾಡ್ತಾರೆ? ಇಶಾರಾ ಕೊಡ್ತಾ ಇದ್ದಾರೆ, ಮಕ್ಕಳೇ ತೀವ್ರಗತಿಯಿಂದ ಮುಂದುವರಿರಿ. इसलिए आपकी चेकिंग बार बार करनी है, क्योंकि बाप दादा हर बच्चे को राजयोगी सो राजा बच्चा देखना चाहते हैं. ನಾವೇನಾಗ್ಬೇಕಂತ ಇವಾಗ? ರಾಜ ಮಕ್ಕಳು ಅಂತಂದ್ರೆ ನಮ್ಮ ಮನ ಬುದ್ಧಿ ನಮ್ಮ ಮಾತನ್ನ ಕೇಳಿ ಯಾವುದನ್ನು ಕೂಡ ಯಾರ ಹತ್ರನೂ ಬೇಡುವಂತ ಅನಿವಾರ್ಯತೆ ನಿಮಗೆ ಇರಬಾರದು. यही परमात्मा बाप को रूहानी नशा है कि एक एक बच्चा राजा बच्चा है. स्वराज्य अधिकारी सो विश्व राज्य अधिकारी परमात्मा बच्चा है. ಓಕೆ, ಸ್ವರಾಜ್ಯದ ರಾಜ್ಯಭಾರವನ್ನು ಮಾಡಬೇಕು ಮತ್ತು ವಿಶ್ವದ ರಾಜ್ಯವನ್ನು ಕೂಡ ಏನ್ ಮಾಡ್ಬೇಕು? ನಾವು ನಡೆಸಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಓಕೆ, ಅಂತಂದ್ರೆ ಮೊದಲು ನಿಮ್ಮ ಮನ ಬುದ್ಧಿಯ ಮೇಲೆ ನೀವು ರಾಜ್ಯಭಾರವನ್ನ ಮಾಡ್ಬೇಕು. ಯಾವಾಗ ಮಾಡ್ಲಿಕ್ಕೆ ಸಾಧ್ಯ? ಓಕೆ, ಬಾಬರೊಂದು ಪ್ರಶ್ನೆ. ನಿಮ್ಮ ಮನೇಲಿ ಒಂದು ನಾಯಿ ಇದೆ. ಏನಿದೆ? ನಾಯಿ. ನೀವೇ ಸಾಕಿದ್ದು ನಾಯಿ. ಅದು ಯಾವಾಗ ನಿಮ್ಗೆ ಪ್ರೀತಿ ಮಾಡತ್ತೆ? ಯಾವಾಗ ನಿಮ್ಮ ಹತ್ರ ಆಟ ಆಡ್ಲಿಕ್ಕೆ ಬರ್ತದೆ? ನಾವು ಪ್ರೀತಿಯಿಂದ ನೋಡ್ಕೊಂಡಾಗ, ಆಹಾರ ಎಲ್ಲ ಕೊಟ್ಟಾಗ. ಅದು ಪಾರ್ಲೇಜಿ ಬಿಸ್ಕಿಟ್ ಕೊಡಿ, ತಿಂಡಿ ಕೊಡಿ, ಅವಾಗ ನಿಮ್ ಜೊತೆ ಆಟ ಆಡ್ಲಿಕ್ಕೆ ಬರ್ತದೋ ಬರಲ್ವೋ? ಬರುತ್ತೆ. ಅದಕ್ಕೆ ಚೆನ್ನಾಗಿ ಬೈರಿ, ಅವಾಗ ಅದೇನ್ ಮಾಡ್ತದೆ? ಬರುತ್ತೆ. ಬೋ 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 ಅಂತ ಹೇಳ್ತದೆ ಅಲ್ವಾ? ಅಂದ್ರೆ ಯಾರಿಗೆ ಏನು ಬೇಕೋ ಅದನ್ನ ಕೊಟ್ಟಾಗ ಅವರು ನಿಮ್ಮ ಮಾತನ್ನ ಕೇಳ್ತಾರೆ. ಹಾಗೆ ಮನಬುದ್ಧಿ ನಿಮ್ಮ ಮಾತನ್ನ ಯಾವಾಗ ಕೇಳುತ್ತೆ? ಅದಕ್ಕೇನ್ ಬೇಕೋ ಅದನ್ನ ಕೊಟ್ಟಾಗ. ಮನಸ್ಸಿಗೆ ಏನ್ ಬೇಕು? ಶಾಂತಿ. ಇಲ್ಲಪ್ಪ, ಮನಸ್ಸಿಗೆ ಗೋಬಿ ಮಂಚೂರಿ ಬೇಕು. ಮನ ಗೋಬಿ ಮಂಚೂರಿ, ಮನ ಮಸಾಲೆ ದೋಸೆ, ಮನ ಗುಲಾಬ್ ಜಾಮೂನ್ ಅಂತ ಹೇಳ್ತಾರೆ. ಇದದು ನಾಲ್ಗೆಗೆ ಮಾತ್ರ. ಮತ್ತೆ ಮನಸ್ಸಿಗೆ ಹೇಳೋದು ಯಾವುದು? ಗುಣಗಳು. ಮನಃಶಾಂತಿ, ಮಾನಸಿಕ ನೆಮ್ಮದಿ, ಮಾನಸಿಕ ಪ್ರೀತಿ ಅಲ್ವಾ? ಇದು ಯಾರ ಹತ್ರ ಇದೆ? ಪರಮಾತ್ಮನ ಹತ್ರ ಇದೆ.
ಓಕೆ. ಆ ಪರಮಾತ್ಮನಲ್ಲಿ ಇರೋದನ್ನ ಆ ಮನಬುದ್ಧಿಗೆ ಕೊಡ್ತಾ ಹೋದಾಗ, ಮನಬುದ್ಧಿಯ ಮೂಲಕ ಭಗವಂತನ ಸಪ್ತಗುಣನ ಪ್ರವಾಹ ಮಾಡ್ತಾ ಹೋದಾಗ ಮನಬುದ್ಧಿ ನಿಮ್ಮ ಮಾತನ್ನ ಕೇಳತ್ತೋ ಕೇಳಲ್ವೋ? ಕೇಳುತ್ತೆ. ಕೇಳುತ್ತೆ. ಅವಾಗ ನೀವು ಸ್ವರಾಜ್ಯ ಅಧಿಕಾರಿಗಳಾಗ್ತಿರೋ ಆಗಲ್ವೋ? ಆಗ್ತೀವಿ. ವಿಶ್ವಾಧಿಕಾರಿಗಳು ಯಾವಾಗ ಆಗ್ತೀರಿ? ಯಾವಾಗ ಆಗ್ತೀರಿ? ಹೀಗೆ ಮನಬುದ್ಧಿಗೆ ಸಪ್ತಗುಣಗಳನ್ನ ಕೊಟ್ಟಾಗ ಅದು ನಿಮ್ಮ ಮಾತನ್ನ ಕೇಳುತ್ತೋ, ಹಾಗೆ ವಿಶ್ವಕ್ಕೂ ಕೂಡ ಭಗವಂತನ ಶಕ್ತಿಗಳು ತಲುಪಿದಾಗ ವಿಶ್ವನು ನಿಮ್ಮ ಮಾತನ್ನ ಕೇಳುತ್ತೆ. ಕೇಳತ್ತೆ. ಅಷ್ಟು ಪ್ರಮಾಣದಲ್ಲಿ ಭಗವಂತನ ಮೂಲ ಗುಣಗಳು ಏನಾಗ್ತಾ ಇದಾವೆ, ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ನಿಮ್ಮಿಂದ ಪ್ರವಾಹ ಆಗದೇನೆ ವಿಶ್ವಕ್ಕೆ ಶಕ್ತಿಗಳು ಹೋಗ್ಬಿಟ್ಟು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಬರೀ ಬರೆಯೋದ್ರಿಂದ, ಬಾಯಲ್ಲಿ ಹೇಳೋದ್ರಿಂದ, ಕಣ್ಣಲ್ಲಿ ನೋಡೋದ್ರಿಂದ ಶಕ್ತಿ ಪ್ರವಾಹ ಆಗೋದಿಲ್ಲ. ಅದು ಆಗ್ತಾ ಇದೆ ಅಂತಂದ್ರೆ ಆ ಶಕ್ತಿಯ ಅನುಭವ ನಿಮಗೆ ಆಗಲೇ ಬೇಕು. ಒಂದು ಪೈಪಿನಲ್ಲಿ ಬಿಸಿ ನೀರು ಪಾಸ್ ಆಗ್ತಾ ಇದ್ರೆ ಪೈಪಿಗೆ ತಂಪಿನ ಅನುಭವ ಆಗ್ತದೆ? ಇಲ್ಲ. ಬಿಸಿ ಅನುಭವ ಆಗ್ತದೆ. ಹಾಗೇನೆ ನಿಮ್ಮ ಮೂಲಕ ನೀವು ರಾಜಯೋಗ ಮಾಡ್ಬಿಟ್ಟು ಮನಸ್ಸನ್ನ ಬಾಬನಲ್ಲಿ ಇಟ್ರೆ ಯಾವ ಅನುಭವ ಆಗ್ಬೇಕು? ಸಪ್ತ ಗುಣಗಳ ಅನುಭವ ಆಗ್ಬೇಕು. ಅದು ಆಗ್ತಾ ಇಲ್ಲ ಅಂತಂದ್ರೆ ನೀವಿನ್ನೂ ರಾಜಯೋಗಿಗಳಾಗಿಲ್ಲ, ನೀವಷ್ಟು ಯೋಗ್ಯರು ಆಗಿಲ್ಲ, ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾ ಇಲ್ಲ. ಯಾಕಂದ್ರೆ ಪೈಪ್ ಇನ್ನು ಕ್ಲೀನ್ ಆಗಿಲ್ಲ. ಅಥವಾ ಕಂಟಿನ್ಯೂಯಸ್ ಆಗಿ ನಾವು ಪೈಪ್ ಅನ್ನು ಬಾಬಾನ ಕಡೆಗೆ ಇಡೋದಿಲ್ಲ. ಎದುರುಗಡೆ ಬಾಬಾ 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 ಅಂತ ಯಾವ್ದೋ ಒಂದು ವ್ಯಕ್ತಿಗಳನ್ನ ಏನ್ ಮಾಡ್ತಿರ್ತೀವಿ? ಮಾತಾಡೋದು, ಜಗಳ ಮಾಡೋದು, ನೋಡೋದಲ್ಲ ಏನಾಗಿರ್ತೀವಿ? ಬ್ಯೂಸಿ ಆಗಿರ್ತೀವಿ. ವಸ್ತು, ವ್ಯಕ್ತಿ, ವಿಷಯ, ವೈಭವ ಇದೆಲ್ಲ ಏನಾಗಿರ್ತೀವಿ? ಬ್ಯೂಸಿ ಆಗಿರ್ತೀವಿ. ಅದಕ್ಕಾಗಿ ಆದ್ಮೇಲೆ ಸಮಯದ ಅನುಸಾರ ಸೂಕ್ಷ್ಮತೆಯನ್ನು ಏನ್ ಮಾಡ್ತಾ ಹೋಗಿ? ಚೆಕ್ ಮಾಡ್ಕೊಳ್ತಾ ಹೋಗಿ. ಸರಿ? ಅಚ್ಚಾ. ಓಂ ಶಾಂತಿ.